ಓಂ ಶಾಂತಿ. 5-4-25 प्रथम मुरली बाप दादा मधुबन। मीठे बच्चे, तुम्हें अभी नाम रूप की बीमारी से बचना है। उल्टा खाता नहीं बनाना है। एक बाप की याद में रहना है. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಈಗ ನೀವು ನಾಮ ರೂಪದ ಕಾಯಿಲೆಯಿಂದ ಕಾಪಾಡಿಕೊಳ್ಬೇಕು. ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ಉಲ್ಟಾ ಖಾತೆ ಮಾಡಿಕೊಳ್ಬಾರ್ದು. ನಾಮರೂಪಗಳಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಏನಾಗುತ್ತೆ? ಉಲ್ಟಾ ಖಾತೆ ಆಗುತ್ತೆ. ಏಕ್ ಬಾಪ್ ಕಿ ಹಿ ಯಾದ್ ಮೇ रहना, ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. प्रश्न, भगवान बच्चे किस मुख्य पुरुषार्थ से अपना भाग्य बना देते हैं? ಭಾಗ್ಯವಾನ್ ಬಚ್ಚೆ, ಭಾಗ್ಯವಂತ ಮಕ್ಕಳು ಯಾವ ಪುರುಷಾರ್ಥದಿಂದ, ಮುಖ್ಯ ಪುರುಷಾರ್ಥದಿಂದ ತಮ್ಮ ಭಾಗ್ಯ ಮಾಡಿಕೊಳ್ತಾರೆ? ಯಾವುದು? भाग्यवान बच्चे सबको सुख देने का पुरुषार्थ करते हैं. ಭಾಗ್ಯವಂತ ಮಕ್ಕಳು ಎಲ್ಲರಿಗೂ ಸುಖ ಕೊಡುವ ಪುರುಷಾರ್ಥ ಮಾಡ್ತಾರೆ. मनसा वाचा कर्मण कोई को दुख नहीं देते हैं. मनसा वाचा कर्मण ಯಾರಿಗೂ ದುಃಖ ಕೊಡೋದಿಲ್ಲ. शीतल होकर चलते हैं तो भाग्य बनता जाता है. ಶೀತಲರಾಗಿ ನಡೀತಾರೆ ಅಂದಾಗ ಅವರ ಭಾಗ್ಯ ಬೆಳೀತಾ ಹೋಗುತ್ತೆ, ಭಾಗ್ಯ ಆಗ್ತಾ ಹೋಗುತ್ತೆ. तुम्हारी ये स्टूडेंट लाइफ है, तुम्हें अब गुटके नहीं खाने हैं, अपार ಖುಷಿ में रहना है. ನಿಮ್ಮದು ಇದು ಸ್ಟೂಡೆಂಟ್ ಲೈಫ್ ಆಗಿದೆ. ನೀವು ಈಗ ಯಾವ ಮಾತಿಗೂ ಕಷ್ಟಪಡಬಾರದು, ಅಪಾರ ಖುಷಿಯಲ್ಲಿ ಇರಬೇಕು. ಗೀತ್, ತುಮೇ ಹೋ ಮಾತಾ ಪಿತಾ, ನೀವೇ ಆಗಿದ್ದೀರಿ ಮಾತಾ ಪಿತಾ. ओम शांति. सभी बच्चे मुरली सुनते हैं. जहाँ भी मुरली जाती है सब जानते हैं कि जिसकी महिमा गाई जाती है वो कोई साकार नहीं है, निराकार की महिमा है. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಮುರಳಿಯನ್ನು ಕೇಳ್ತಾರೆ. ಎಲ್ಲೇ ಮುರಳಿ ಹೋಗುತ್ತೆ ಎಲ್ಲರಿಗೂ ಗೊತ್ತಿದೆ ಇದು ಯಾರ್ದು ಮಹಿಮೆ ಹಾಡಲಾಗುತ್ತೆ, ಯಾರದೇ ಸಾಕಾರದಲ್ಲ, ನಿರಾಕಾರನ ಮಹಿಮೆ ಆಗಿದೆ. निराकार साकार द्वारा अभी सम्मुख मुरली सुना रहे हैं. ನಿರಾಕಾರ ಸಾಕಾರನ ಮೂಲಕ, ಸಾಕಾರದ ಮೂಲಕ ಈಗ ಸಮ್ಮುಖದಲ್ಲಿ ನಮಗೆ ಮುರಳಿಯನ್ನು ತಿಳಿಸ್ತಾ ಇದ್ದಾರೆ. ऐसे ही कहेंगे, ऐसे भी कहेंगे अभी हम आत्मा उन्हें देख रहे हैं. ಈ ರೀತಿನೂ ಹೇಳ್ತಾರೆ, ಈಗ ನಾವು ಆತ್ಮ ಅವರನ್ನು ನೋಡ್ತಾ ಇದ್ದೀವಿ. आत्मा बहुत सूक्ष्म है, इन आंखों से देखने में नहीं आती. ಹೇಳ್ತೀವಿ ಬಲೆ ಆತ್ಮನ ನೋಡ್ತಾ ಇದ್ದೀವಿ ಅಂತ, ಆದರೆ ಆತ್ಮ ಬಹಳ ಸೂಕ್ಷ್ಮವಾಗಿದೆ, ಈ ಕಣ್ಣುಗಳಿಂದ ನೋಡಲಿಕ್ಕೆ ಬರೋದಿಲ್ಲ. ಭಕ್ತಿ ಮಾರ್ಗ में भी जानते हैं कि हम आत्मा सूक्ष्म है. ಭಕ್ತಿ ಮಾರ್ಗದಲ್ಲೂ ಹೇಳ್ತಾರೆ ಆತ್ಮ ಸೂಕ್ಷ್ಮ. परंतु पूरा रहस्य बुद्धि में नहीं कि आत्मा है क्या. परमात्मा को याद करते हैं परंतु वो है क्या. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲೂ ಆತ್ಮ ಬಹಳ ಸೂಕ್ಷ್ಮವಾಗಿದೆ ಅಂತ, ಆದರೆ ಅದರದ್ದು ಪೂರ್ಣ ರಹಸ್ಯ ಏನಿದೆ ಅದು ಯಾರ ಬುದ್ಧಿಯಲ್ಲೂ ಇಲ್ಲ. ಆತ್ಮ ಏನಾಗಿದೆ, ಪರಮಾತ್ಮನನ್ನು ನೆನಪು ಮಾಡ್ತಾರೆ, ಅವರು ಯಾರಾಗಿದ್ದಾರೆ, ಏನಾಗಿದ್ದಾರೆ
ये दुनिया नहीं जानती, ಇದು ಪ್ರಪಂಚಕ್ಕೆ ಗೊತ್ತಿಲ್ಲ. ತನ್ನ ಪರಿಚಯನೂ ಇಲ್ಲ, परमात्मा परिचय नहीं. तुम भी नहीं जानते थे, अभी तुम बच्चों को ये निश्चय है कि ये कोई लौकिक टीचर व संबंधी भी नहीं. ಈಗ ನೀವು ಮಕ್ಕಳಿಗೆ ಇದು ನಿಶ್ಚಯ ಇದೆ, ಇಲ್ಲಿ ಯಾವುದೇ ಲೌಕಿಕ ಟೀಚರ್ ಸಂಬಂಧ ಇಲ್ಲ, ಬಾಬನ ಸಂಬಂಧ ಇಲ್ಲಿ. ಬಾಬಾನೇ ಟೀಚರು, ಬಾಬಾನೇ ಎಲ್ಲ ಸಂಬಂಧ. जैसे सृष्टि में और मनुष्य है वैसे दादा भी था. ಹೇಗೆ ಸೃಷ್ಟಿಯಲ್ಲಿ ಬೇರೆ ಮನುಷ್ಯರಿದ್ದಾರೆ ಅದೇ ರೀತಿ ಬ್ರಹ್ಮ ಬಾಬಾನು ಇದ್ದರು. तुम जब महिमा गाते थे त्वमेव माताश्च पिता तो समझते थे ऊपर में है. ಯಾವಾಗ ನೀವು ಈ ಮಹಿಮೆ ಹಾಡ್ತಾ ಇದ್ರಿ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ಅವಾಗ ತಿಳ್ಕೊಳ್ತಾ ಇದ್ರಿ ಮೇಲೆ ಇದ್ದಾರೆ, ಮೇಲೆ ನೋಡಿನೂ ಹೇಳ್ತಾ ಇದ್ವಿ. अभी बाप कहते हैं मैंने इसमें प्रवेश किया है, मैं वही इसमें हूँ. ಈಗ ತಂದೆ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ, ನಾನು ಅವನೇ ಇವರಲ್ಲಿ ಇದ್ದೀನಿ. ಯಾರು? माता पिता. आगे तो बहुत प्रेम से महिमा गाते थे, डर भी रखते थे. ಮೊದಲು ಬಹಳ ಪ್ರೀತಿಯಿಂದ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ಬಹಳ ಪ್ರೀತಿಯಿಂದ ಮಹಿಮೆ ಹಾಡ್ತಾ ಇದ್ದರೂ ಭಗವಂತನ ಬಗ್ಗೆ ಭಯನೂ ಇತ್ತು. ಅಭಿ ತೋ वो इस शरीर में आए हैं, ಈಗಂತೂ ಅವರು ಈ ಶರೀರದಲ್ಲಿ ಬಂದಿದ್ದಾರೆ. जो निराकार था वो अब साकार में आ गया है. ಯಾರು ನಿರಾಕಾರ ಆಗಿದ್ರು ಅವರು ಈಗ ಈ ಸಾಕಾರದಲ್ಲಿ ಬಂದಿದ್ದಾರೆ. वो बैठ बच्चों को सिखलाते हैं, दुनिया नहीं जानती कि वो क्या सिखलाते हैं. ಅವರು ಕುಳಿತು ಮಕ್ಕಳಿಗೆ ಕಲಿಸ್ತಾರೆ, ಪ್ರಪಂಚಕ್ಕೆ ಗೊತ್ತಿಲ್ಲ ಅವ್ರು ಏನು ಕಲಿಸ್ತಾರೆ. वो तो गीता का भगवान श्री कृष्ण समझते हैं, कह देते हैं वो राजयोग सिखलाते हैं. अच्छा, बाकी बाप क्या करते हैं? ಅವರಂತೂ ಗೀತೆ ಭಗವಂತ ಶ್ರೀಕೃಷ್ಣ ಅಂತ ತಿಳ್ಕೊಳ್ತಾರೆ, ಏನು ಹೇಳ್ತಾರೆ? ರಾಜಯೋಗ ಕಲಿಸ್ತಾರೆ, ಕೃಷ್ಣ ರಾಜಯೋಗ ಕಲಿಸ್ತಾರೆ. ಒಳ್ಳೆಯದು. ಮಿಕ್ಕಿದ್ದು ತಂದೆ ಏನು ಮಾಡ್ತಾರೆ? बल गाते थे तुम माता पिता, परंतु उनसे क्या और कब मिलता है कुछ नहीं जानते. ಬಳೆ ಹಾಡ್ತಾ ಇದ್ರು, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ನೀವೇ ತಾಯಿ ತಂದೆ. ಆದರೆ ತಾಯಿ ತಂದೆ ಸಂಬಂಧದಿಂದ ಅವರಿಂದ ಏನು ಸಿಗುತ್ತೆ, ಯಾವಾಗ ಸಿಗುತ್ತೆ ಅದು ಗೊತ್ತಿರಲಿಲ್ಲ. गीत सुनते थे तो समझते थे श्री कृष्ण द्वारा राजयोग सीखा था, फिर वो कब आकर सिखलाएंगे. ಗೀತೆಯನ್ನು ಕೇಳ್ತಾ ಇದ್ರು, ತಿಳ್ಕೊಳ್ತಾ ಇದ್ರು, ಶ್ರೀಕೃಷ್ಣನ ಮೂಲಕ ರಾಜಯೋಗ ಕಲಿಸ್ತಾ ಇದ್ರು. ನಂತರ ಅವರು ಯಾವಾಗ ಬಂದು ಕಲಿಸ್ತಾರೆ? वो भी ध्यान में आता होगा. ಅದೂ ಗಮನದಲ್ಲಿ ಬರ್ತಾ ಇರಬೇಕು. ರಾಜಯೋಗ ಯಾವಾಗ ಕಲಿಸ್ತಾರೆ? ಯಾವಾಗ ಕಲಿಸಿದ್ದು ರಾಜಯೋಗ? ಮಹಾಭಾರತ ಯುದ್ಧ ನಡೆಯುವಾಗ. इस समय ये वही महाभारत लड़ाई है तो जरूर श्री कृष्ण का समय होगा. ಈ ಸಮಯ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಅಂದಾಗ ತಪ್ಪದೇ ಶ್ರೀಕೃಷ್ಣನ ಸಮಯ ಆಗಿದೆ. जरूर वही हिस्ट्री जागृति रिपीट होनी चाहिए. ಅದೇ ಹಿಸ್ಟ್ರಿ ಜಾಗೃತಿ ರಿಪೀಟ್ ಆಗಬೇಕಾಗಿದೆ. ದಿನ ಪ್ರತಿದಿನ ಸಮಸ್ಯೆ ಜಾಯೆಂಗೆ, ಮನುಷ್ಯರು ಸಹ ದಿನ ಪ್ರತಿದಿನ ತಿಳ್ಕೊಳ್ತಾ ಹೋಗ್ತಾರೆ. ಜರೂರ್ ಗೀತಾ ಕಾ ಭಗವಾನ್ ಹೋನಾ ಚಾಹಿಯೆ. ಈ ಥರ ಮಹಾಭಾರತ ಯುದ್ಧದ ದೃಶ್ಯಗಳನ್ನು ನೋಡ್ತಾರೆ ಅಂದಾಗ ಮನುಷ್ಯರು ತಿಳ್ಕೊಳ್ತಾ ಹೋಗ್ತಾರೆ, ತಪ್ಪದೇ ಗೀತೆಯ ಭಗವಂತನೂ ಇರಬೇಕಾಗಿದೆ.
बरोबर महाभारत लड़ाई भी देखने में आती है। ಇವಾಗ ನಿಜವಾಗ್ಲೂ ಆ ಮಹಾಭಾರತ ಯುದ್ಧನೂ ಸಹ ನೋಡಲಿಕ್ಕೆ ಬರುತ್ತೆ. जरूर इस दुनिया का अंत होगा, दिखाते हैं पांडव पहाड़ पर चले गए. ತಪ್ಪದೇ ಈ ಪ್ರಪಂಚದ ಅಂತ್ಯ ಆಗುತ್ತೆ. ಮಹಾಭಾರತ ಯುದ್ಧ ಆಯಿತು ಅಂದರೆ ಮಹಾವಿನಾಶ, ತಪ್ಪದೇ ಈ ಪ್ರಪಂಚದ ಅಂತ್ಯ ಆಗತ್ತೆ ತೋರಿಸ್ತಾರೆ. ಪಾಂಡವರು ಪಹಾಡ್ ಪರ್ ಚಲೆ ಗಯೆ, ಬೆಟ್ಟ ಹತ್ತಿ ಹೊರಟೋದ್ರು, ಎಲ್ಲಿಗೆ ಹೋದ್ರು ಗೊತ್ತಿಲ್ಲ. तो उनकी बुद्धि में ये आता होगा, ಬರೋಬರ್ ವಿನಾಶ ತೋ ಸಾಮ್ನೆ ಖಡಾ ಹೈ. ಈಗ ಅವರ ಬುದ್ಧಿಯಲ್ಲೂ ಬರ್ತಾ ಇರಬೇಕು, ನಿಜವಾಗ್ಲೂ ವಿನಾಶ ಅಂತೂ ಮುಂದೆ ನಿಂತಿದೆ. ಎಲ್ಲ ಕಡೆ ದೃಶ್ಯಗಳು ನಡೆಯೋದು ನೋಡ್ತಾ ಏನು ಮನಸ್ಸಿಗೆ ಬರುತ್ತೆ, ವಿನಾಶ ಅಂತೂ ಮುಂದೆ ನಿಂತಿದೆ. अब ಶ್ರೀ ಕೃಷ್ಣ ಹೈ ಕಹಾ, ಈಗ ಕೃಷ್ಣ ಎಲ್ಲಿದ್ದಾರೆ? ಮಹಾಭಾರತ ಯುದ್ಧ ಅನ್ನೋವಾಗ ಕೃಷ್ಣ ಇರಬೇಕಲ್ವ, ಕೃಷ್ಣ ಎಲ್ಲಿದ್ದಾರೆ? ढूंढते रहेंगे जब तक तुमसे सुने कि गीता का भगवान ಶ್ರೀ ಕೃಷ್ಣ नहीं है ಶಿವ है. ಹುಡುಕ್ತಾ ಇರ್ತಾರೆ. ಎಲ್ಲಿ ತನಕ ಹುಡುಕ್ತಾ ಇರ್ತಾರೆ? ಎಲ್ಲಿಯ ತನಕ ನಿಮ್ಮಿಂದ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆಗಿದ್ದಾರೆ ಅಂತ ಕೇಳೋ ತನಕ ಹುಡುಕ್ತಾ ಇರ್ತಾರೆ. ತುಮಾರಿ ಬುದ್ಧಿ ಮೇ ತೋ ಯೇ ಬಾತ್ ಪಕ್ಕಿ ಹೈ, ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಪಕ್ಕ ಇದೆ. ಪಕ್ಕ ಇದೆಯಾ? ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ ಶಿವ. ಯೇ ತುಮ್ ಕಭಿ ಭೂಲ್ नहीं सकते, ಇದು ನೀವೆಂದಿಗೂ ಮರೀಲಿಕ್ಕೂ ಸಾಧ್ಯ ಇಲ್ಲ. कोई को भी तुम समझा सकते हो, ಗೀತಾ का ಭಗವಾನ್ ಶ್ರೀಕೃಷ್ಣ नहीं ಶಿವ है. ನೀವು ಯಾರಿಗೆ ಬೇಕಾದರೂ ತಿಳಿಸ್ಬೋದು, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆಗಿದ್ದಾರೆ. ದುನಿಯಾ में तो कोई भी नहीं कहेगा सिवाय तुम बच्चों के, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಅಂತ ಪ್ರಪಂಚದಲ್ಲಿ ಯಾರೂ ಹೇಳೋದಿಲ್ಲ, ನೀವು ಮಕ್ಕಳ ವಿನಃ. अब गीता का भगवान राजयोग सिखलाते थे तो जरूर इससे सिद्ध होता है, ಗೀತೆಯ ಭಗವಂತ ರಾಜಯೋಗ ಕಲಿಸ್ತಾ ಇದ್ರು ಅಂದಾಗ ತಪ್ಪದೇ ಸಿದ್ಧ ಆಗುತ್ತೆ. ಯಾವ ಮಾತು ಸಿದ್ಧ ಆಗುತ್ತೆ? ರಾಜಯೋಗ ಕಲಿಸ್ತಾ ಇದ್ರು ಅಂದಾಗ ನರ್ಸೆ ನಾರಾಯಣ್ ಬನಾತೆ, ರಾಜರಾಗುವ ರಾಜಯೋಗ ಅಲ್ವಾ, ನರನಿಂದ ನಾರಾಯಣ ಮಾಡ್ತಾ ಇದ್ರು. ತುಮ್ ಬಚ್ಚೆ ಜಾನ್ತೆ ಹೋ, ನೀವು ಮಕ್ಕಳಿಗೆ ಗೊತ್ತಿದೆ. ಏನು ಗೊತ್ತಿದೆ? ರಾಜಯೋಗ ಕಲಿಸ್ತಾ ಇದ್ದಾರೆ, ನರನಿಂದ ನಾರಾಯಣ ಮಾಡ್ತಾ ಇದ್ದಾರೆ ಅಂದರೆ ನೀವು ಮಕ್ಕಳಿಗೆ ಗೊತ್ತಿದೆ. ಭಗವಾನ್ ಹಮ್ಕೋ ಪಢಾತೆ ಹೈ, ಭಗವಂತ ನಮಗೆ ಓದಿಸ್ತಾರೆ. ಬರೋಬರ್ ನರ್ಸೆ ನಾರಾಯಣ್ ಬನಾತೆ ಹೈ, ಇನ್ ಲಕ್ಷ್ಮೀ ನಾರಾಯಣ್ ಕಾ ಸ್ವರ್ಗ ಮೇ ರಾಜ್ಯ ತಾನ. ನಿಜವಾಗ್ಲೂ ಬಾಬಾ ನರನಿಂದ ಸತ್ಯನಾರಾಯಣ ಕಥೆ ಇದು. ನರನಿಂದ ನಾರಾಯಣ ಮಾಡ್ತಾರೆ. ಈ ಲಕ್ಷ್ಮೀ ನಾರಾಯಣರದು ಸ್ವರ್ಗದಲ್ಲಿ ರಾಜ್ಯ ಇತ್ತು ಅಲ್ವಾ. ಅಭಿ ತೋ ಸ್ವರ್ಗ ಭಿ ನಹಿ, ತೋ ನಾರಾಯಣ್ ಭಿ ನಹಿ, ದೇವತಾಯೇ ಭಿ ನಹಿ. ಈಗ ಸ್ವರ್ಗನೂ ಇಲ್ಲ, ಆ ನಾರಾಯಣನೂ ಇಲ್ಲ. ನಾರಾಯಣ ಅಂತ ಹೆಸರಿಟ್ಕೊಂಡವ್ರು ಅನೇಕರಿದ್ದಾರೆ, ಆ ನಾರಾಯಣ ಇಲ್ಲ, ಮತ್ತು ದೇವತೆಗಳು ಇಲ್ಲ. ಚಿತ್ರ ಹೈ ಜಿಸ್ಸೆ ಸಮಸ್ತೆ ಹೈ ಯೇ ಹೋಕರ್ ಗಯೇ ಹೈ, ಆದರೆ ಚಿತ್ರಗಳಿದೆ, ಫೋಟೋಸ್ ಇದೆ, ಅದರಿಂದ ಏನು ತಿಳ್ಕೊಳ್ತಾರೆ? ಇದ್ದು ಹೋಗಿದ್ದಾರೆ. ಅಭಿ ತುಮ್ ಸಮಸ್ತೆ ಹೋ ಇನೋಂಕೋ ಕಿತನೆ ವರ್ಷ ಹುಯೆ, ಇವಾಗ ನೀವು ತಿಳ್ಕೊಳ್ತೀರಾ ಎಷ್ಟು ವರ್ಷ ಆಯಿತು ಅವರಿದ್ದು ಹೋಗಿದ್ದು? 5,000 ವರ್ಷ. ತುಮಕೋ ಪಕ್ಕಾ ಮಾಲೂಮ್ ಹೈ, ನಿಮಗೆ ಪಕ್ಕಾ ಗೊತ್ತಿದೆ. आज से 5,000 ವರ್ಷ ಪಹಲೆ ಇನೋಂಕ ರಾಜ್ಯಿತ, ಇಂದಿಗೆ 5,000 ವರ್ಷದ ಮೊದಲು ಇವ್ರದ್ದು ರಾಜ್ಯ ಇತ್ತು. ಅಭಿ ತೋ ಹೈ ಅಂತ್, ಲಡಾಯಿ ಭಿ ಸಾಮ್ನೆ ಖಡಿ ಹೈ, ಜಾನ್ತೆ ಹೋ ಬಾಬಾ ಹಮ್ಕೋ ಪಢಾ ರಹೆ ಹೈ. ಬಾಬಾ ಹೇಳ್ತಾರೆ ಈಗಂತೂ ಪ್ರಪಂಚದ್ದು ಅಂತ್ಯ, ಯುದ್ಧ ಮುಂದೆ ನಿಂತಿದೆ,
ನಿಮಗೆ ಗೊತ್ತಿದೆ, ತಂದೆ ನಮಗೆ ಓದಿಸ್ತಾ ಇದ್ದಾರೆ. सभी सेंटर्स में पढ़ते भी है और पढ़ाते भी है. पढ़ाने की युक्ति बड़ी अच्छी है. ಎಲ್ಲ ಸೆಂಟರ್ಸಿನಲ್ಲಿ ಓದ್ತಾರೆ ಮತ್ತು ಬೇರೆಯವ್ರಿಗೂ ಓದಿಸ್ತಾರೆ. ಬೇರೆಯವರಿಗೆ ಓದಿಸೋದು, ಬೇರೆಯವರಿಗೆ ಜ್ಞಾನ ತಿಳಿಸೋದು ಯುಕ್ತಿ ಬಹಳ ಚೆನ್ನಾಗಿದೆ. ಯಾವ ಯುಕ್ತಿ? ಬೇರೆಯವರಿಗೆ ತಿಳಿಸೋದು. ಚಿತ್ರೋं द्वारा समझाने अच्छी मिल सकेगी. ಚಿತ್ರಗಳ ಮೂಲಕ ಜ್ಞಾನ ಚೆನ್ನಾಗಿ ಸಿಗುತ್ತೆ. मुख्य बात है गीता का भगवान शिव है व श्री कृष्ण है. ಮುಖ್ಯವಾದ ಮಾತು ಯಾವುದು? ಗೀತೆಯ ಭಗವಂತ ಶಿವನ ಅಥವಾ ಶ್ರೀಕೃಷ್ಣನ. फर्क तो बहुत है ना. सद्गति दाता, स्वर्ग की स्थापना करने वाला अथवा आदि सनातन देवी देवता धर्म की फिर से स्थापना करने वाला शिव या श्री कृष्ण. ಶಿವಬಾಬನಿಗೂ ಕೃಷ್ಣನಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಸದ್ಗತಿ ದಾತ, ಸ್ವರ್ಗದ ಸ್ಥಾಪನೆ ಮಾಡುವಂಥವರು, ಆದಿ ಸನಾತನ ದೇವಿ ದೇವತಾ ಧರ್ಮದ ಪುನಃ ಸ್ಥಾಪನೆ ಮಾಡುವಂಥವರು ಶಿವನ ಅಥವಾ ಶ್ರೀಕೃಷ್ಣನ. ಮುಖ್ಯ ಹೈ ತೀನ್ ಬಾತೋಂ ಕಾ ಫೈಸಲಾ. ಮುಖ್ಯವಾದದ್ದು ಮೂರು ಮಾತುಗಳ ತೀರ್ಮಾನ. ಇಸ್ ಪರ್ ಹಿ ಬಾಬಾ ಜೋರ್ ದೇತೆ ಹೈ. ಇದರ ಬಗ್ಗೆನೇ ಬಾಬಾ ಫೋರ್ಸ್ ಕೊಡ್ತಾರೆ. बल ओपिनियन लिख कर देते हैं कि ये बहुत अच्छा है, परंतु इससे कुछ भी फायदा नहीं. ಭಲೆ ಕೇಳಿಬಿಟ್ಟು ಅವ್ರಿಗೂ ಒಪಿನಿಯನ್ ಬರೆದು ಕೊಡ್ತಾರೆ. ಇದು ಬಹಳ ಚೆನ್ನಾಗಿದೆ, ಈ ಜ್ಞಾನ ನೀವು ಹೇಳೋದು ಬಹಳ ಚೆನ್ನಾಗಿದೆ, ಆದರೆ ಇದರಿಂದ ಏನೂ ಲಾಭ ಇಲ್ಲ. ತುಮಾರಿ ಜೋ ಮುಖ್ಯ ಬಾತ್ ಹೈ ಉಸ್ ಪರ್ ಜೋರ್ ದೇನಾ ಹೈ. ನಿಮ್ಮದು ಯಾವುದು ಮುಖ್ಯ ಮಾತಿದೆ ಅದ್ರ ಮೇಲೆ ನೀವು ಫೋರ್ಸ್ ಕೊಡಬೇಕು. ಯಾವುದು ಮುಖ್ಯ ಮಾತು? ತುಮಾರಿ ಜೀತ್ ಭಿ ಹೈ ಇಸ್ಮೆ. ನಿಮ್ಮದು ವಿಜಯನೂ ಈ ಮಾತಿನಲ್ಲೇ ಇರೋದು. ತುಮ್ ಸಿದ್ಧ ಕರ್ ಬತಲಾತೆ ಹೋ ಭಗವಾನ್ ಏಕ್ ಹೋತಾ ಹೈ, ಐಸೆ ನಹಿ ಗೀತಾ ಸುನಾನೆ ವಾಲೆ ಭಿ ಭಗವಾನ್ ಹೋ ಗಯೆ. ನೀವು ಇದು ಸಿದ್ಧ ಮಾಡಿ ತಿಳಿಸ್ತೀರಿ, ಭಗವಂತ ಒಬ್ಬರಾಗಿದ್ದಾರೆ. ಈ ರೀತಿಯಲ್ಲ, ಗೀತೆಯನ್ನು ತಿಳಿಸುವಂಥವರು ಸಹ ಭಗವಾನ್ ಆಗ್ಬಿಟ್ರು. भगवान ने इस राजयोग द्वारा, ज्ञान द्वारा देवी देवता धर्म की स्थापना की. ಭಗವಂತ ಈ ರಾಜಯೋಗದ ಮೂಲಕ, ಜ್ಞಾನದ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದಾರೆ. बाबा समझाते हैं बच्चों पर माया का वार होता रहता है, अभी तक कर्मातीत अवस्था कोई ने नहीं पाया. ಬಾಬಾ ಇದು ತಿಳಿಸ್ತಾರೆ, ಮಕ್ಕಳ ಮೇಲೆ ಮಾಯೆದು ಯುದ್ಧ ಅನ್ನೋದು ನಡೀತಾ ಇರುತ್ತೆ. ಇಲ್ಲಿಯ ತನಕ ಆ ಕರ್ಮಾತೀತ ಅವಸ್ಥೆಯನ್ನು ಯಾರೂ ಪಡೆದಿಲ್ಲ. ಪುರುಷಾರ್ಥ ಕರ್ತೆ ಕರ್ತೆ अंत में तुम एक बाप की याद में सदैव वर्षित रहेंगे. ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ನೀವು ಒಬ್ಬ ಬಾಬನ ನೆನಪಿನಲ್ಲಿ ಸದಾ ಹರ್ಷಿತರಾಗಿರ್ತೀರ. कोई मुरझाइश नहीं आएगी. ಆವಾಗ ಯಾವುದೇ ಆ ಬಾಡುವಿಕೆ ಅನ್ನೋದು ಬರೋದಿಲ್ಲ. ಅರಳಿದ ಹೂವಿನಂತೆ ಹರ್ಷಿತರಾಗಿರ್ತೀರ. अभी तो सिर पर पापों का बोझा बहुत है. ಈಗಂತೂ ತಲೆ ಮೇಲೆ ಪಾಪದ ಹೊರೆ ಬಹಳ ಇದೆ. ಅದೇನು ಮಾಡುತ್ತೆ? ಓ ಯಾದ್ ಸೇ ಹಿ ಉತರೇಗ. ನೆನಪಿನಿಂದಲೇ ಆ ಹೊರೆ ಇಳಿಯುವಂಥದ್ದು. ಬಾಪ್ನೆ ಪುರುಷಾರ್ಥಕ್ಕೆ ಯುಕ್ತಿ ಬದಲಾಯಿ ಹೇ. ತಂದೆ ಪುರುಷಾರ್ಥದ ಯುಕ್ತಿಯನ್ನು ತಿಳಿಸಿದ್ದಾರೆ. ಯಾವ ಯುಕ್ತಿ? ಯಾದ್ ಸೇ ಹಿ ಪಾಪ ಕಟ್ತೆ ಹೇ. ನೆನಪಿನಿಂದಲೇ ಪಾಪ ಕಟ್ಟಾಗುತ್ತೆ. ಬಹುತ್ ಬುದ್ಧು ಹೈ ಜೋ ಯಾದ್ ಮೇ ನಾ ರಹನೆ ಕಾರಣ. ಅನೇಕರು ಬುದ್ಧುಗಳು ಇದ್ದಾರೆ, ನೆನಪಿನಲ್ಲಿ ಇಲ್ಲದೇ ಇರೋ ಕಾರಣ
ನೆನಪಿನಲ್ಲಿ ಇಲ್ಲದೆ ಇರೋ ಕಾರಣ ನಾಮ್ ರೂಪ್ ಆದಿ ಮೇ ಫಸ್ ಪಡ್ತೆ ಹೇ. ದೇಹದಾರಿಗಳ ಮೋಹದಲ್ಲಿ ನಾಮರೂಪಗಳ ಆದಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವರ ಮಾತಿನ ಆಕರ್ಷಣೆ, ನಾಮರೂಪದ ಆಕರ್ಷಣೆ, ಮೊದಲು ಮಾತಿನ ಆಕರ್ಷಣೆ, ಆಮೇಲೆ ವ್ಯವಹಾರಗಳು, ಲೇನ್ ಆಕರ್ಷಣೆ, ಹೀಗೆ ಹೋಗಿ ಏನಾಗುತ್ತೆ, ಸಿಕ್ಕಾಕೊಂಡ್ಬಿಡ್ತಾರೆ. ಎಷ್ಟೋ ಜನ ಸಿಕ್ಕಾಕೊಂಡ್ಬಿಟ್ರು. ಶುರು ಎಲ್ಲಿಂದ? ನಾಮರೂಪದ ಆಕರ್ಷಣೆ. ಬಾಬನ ನಾಮರೂಪಗಳ ಆಕರ್ಷಣೆಯಿಂದ ದೂರ ಆಗ್ಬಿಡ್ತಾರೆ. हर्षित मुख हो किसको ज्ञान समझाए वो भी मुश्किल है. ಹರ್ಷಿತ ಮುಖರಾಗಿ ಆಗ ಯಾರಿಗಾದರೂ ಜ್ಞಾನ ತಿಳಿಸೋದು ಕಷ್ಟ. ಯಾರಿಗೆ? ದೇಹದಾರಿಗಳ ನಾಮರೂಪದಲ್ಲಿ ಸಿಕ್ಕಾಕೊಂಡಿದ್ದಾರಲ್ವ, ಆ ಮೋಹದಲ್ಲಿ ಹೋಗ್ತಾ ಇದ್ದಾರಲ್ವ, ಅವರಿಗೆ ಖುಷಿ ಖುಷಿಯಿಂದ ಹರ್ಷಿತ ಮುಖರಾಗಿ ಬೇರೆಯವ್ರಿಗೆ ಜ್ಞಾನ ತಿಳಿಸೋದು ಅದು ಕಷ್ಟ ಆಗುತ್ತೆ. आज किसको समझाया कल फिर गुटखा आने से खुशी गुम हो जाती है. ಇವತ್ತು ಒಬ್ಬರಿಗೆ ತಿಳಿಸಿದ್ರು, ನಂತರ ನಾಳೆ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಏನಾಗುತ್ತೆ? ಖುಷಿನೇ ಗುಮ್ಮಾಗೋಗುತ್ತೆ. समझना चाहिए ये माया का वार होता है, इसलिए ತಿಳ್ಕೊಳ್ಬೇಕಾಗಿದೆ ಆ ಸಮಯದಲ್ಲಿ ಯಾಕೆ ನನಗೆ ಖುಷಿ ಗುಮ್ಮಾಯಿತು, ಯಾಕೆ ನನಗೆ ಬೇರೆಯವರಿಗೆ ಖುಷಿ ಖುಷಿಯಿಂದ ಜ್ಞಾನ ಹೇಳೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಬಾಬಾ ಹೇಳ್ತಾರೆ, ಇದು ಮಾಯೆ ವಾರ್ ನಡೀತಾ ಇದೆ ನನ್ನ ಮೇಲೆ, ಅದರಿಂದ ಪುರುಷಾರ್ಥ ಮಾಡಿ ನಾನು ತಂದೆಯನ್ನು ನೆನಪು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಬಾಕಿ ರೋನಾ ಪೀಟ್ನ ಯಾ ಬೇಹಾಲ್ ನಿಹಿ ಹೋನಾ. ಮಿಕ್ಕಿದ್ದು ಯಾವುದು? ಅಳೋದು, ಕರೆಯೋದು, ಮತ್ತು ಸ್ಥಿತಿನೇ ಬೇಹಾಲ್, ಗತಿ ಇಲ್ಲದವ್ರ ಥರ ಸ್ಥಿತಿನೇ ಹಾಳು ಮಾಡ್ಕೊಳ್ಳೋದು ಆಗಬಾರ್ದು. ಸಮझना चाहिए माया फादर मारती है, इसलिए पुरुषार्थ कर बाप को याद करना है. ಆ ಸಮಯದಲ್ಲಿ ತಿಳ್ಕೋಬೇಕು, ಮಾಯೆ ಏನು ಮಾಡ್ತಾ ಇದೆ? ಚಪ್ಪಲಿಯಿಂದ ಹೊಡಿತಾ ಇದೆ ನನ್ನನ್ನು. ಮಾಯೆ ಚಪ್ಪಲಿಯಿಂದ ಹೊಡಿತಾ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ತಿಳ್ಕೊಳ್ಬೇಕು, ತಿಳ್ಕೊಳ್ಳಿಲ್ಲ ಅಂದರೆ ಮುಗೀತು. ಅದರಿಂದ ನಾನು ಪುರುಷಾರ್ಥ ಮಾಡಿ ತಂದೆನ ನೆನಪು ಮಾಡಬೇಕು. ಬಾಕಿ ಯಾಸೆ ಬಹುತ್ ಖುಷಿ रहेगी. ತಂದೆ ನೆನಪಿದ್ದಾಗ ಗುರ್ತೇನೋ ಬಹಳ ಖುಷಿ ಇರುತ್ತೆ. ಮುಖ್ಸೆ ಜಟ್ವಾಣಿ ನಿಕಲೇಗಿ, ಬಾಯಿಂದ ತಕ್ಷಣ ಜ್ಞಾನ ಹೊರಡುತ್ತೆ. ಖುಷಿ ಇರುತ್ತೆ, ತಕ್ಷಣ ಬೇರೆಯವ್ರಿಗೆ ಜ್ಞಾನ ಹೇಳಲಿಕ್ಕೆ ಏನು ತೊಡಗುತ್ತೆ. ಪತಿತ್ ಪಾವನ್ ಬಾಪ್ कहते हैं कि मुझे याद करो. ಪತಿತ ಪಾವನ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ. ಮನುಷ್ಯ ತೋ ಏಕ್ ಭಿ ನಹಿ ಜಿಸ್ಕೋ ರಚಯಿತ ಬಾಪ್ ಕಾ ಪರಿಚಯ ಹೋ. ಮನುಷ್ಯರಂತೂ ಒಬ್ಬರೂ ಇಲ್ಲ ಯಾರಿಗೆ ರಚಯಿತ ತಂದೆಯ ಪರಿಚಯ ಇರುವಂಥವರು. ಮನುಷ್ಯ ಹೋಗ್ಕರ್ ಅವ್ರ ಬಾಪ್ ಕೋ ನಾ ಜಾನೆ ತೋ, ಮನುಷ್ಯರಾಗಿ ತಂದೆ ಬಗ್ಗೆ ಗೊತ್ತಿಲ್ಲ ಅಂದಾಗ ಏನು ಹೇಳ್ತಾರೆ ಬಾಬಾ? ಇನ್ನೇನು ಹೇಳ್ತಾರೆ? ಇನ್ನೇನು ಹೇಳ್ತಾರೆ? ಜಾನ್ವರ್ ಸೇ ಭಿ ಬದುಕರ್ ಹೋ, ಪ್ರಾಣಿಗಳಿಗಿಂತ ಕೀಳಾದರು. ಅವ್ರಿಗೆ ಯಾರಿಗೆ ಮನುಷ್ಯರ ಹಾಗೆ ತಿಳ್ಕೊಳ್ದೇ ಇರೋರಿಗೆ. गीता में श्री कृष्ण का नाम डाल दिया है तो बाप को याद कैसे करे? ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ ಅಂದಾಗ ತಂದೆಯಲ್ಲಿ ಹೇಗೆ ನೆನಪು ಮಾಡೋದು? ये बड़ी भूल है जो तुमको समझानी है. ಇದು ದೊಡ್ಡ ತಪ್ಪು, ಇದನ್ನು ನೀವು ಎಲ್ಲರಿಗೂ ತಿಳಿಸ್ಬೇಕು. गीता का भगवान शिव बाबा है, वही वर्षा देता है.
ಗೀತೆಯ ಭಗವಂತ ಶಿವಬಾಬಾ ಅವರೇ ಆಸ್ತಿ ಕೊಡ್ತಾರೆ. मुक्ति जीवन मुक्ति दाता वो है और धर्म वालों की बुद्धि में बैठता नहीं. ಮುಕ್ತಿ ಜೀವನ್ ಮುಕ್ತಿ ದಾತ ಅವರಾಗಿದ್ದರೆ ಈ ಜ್ಞಾನ ಬೇರೆ ಧರ್ಮದವರ ಬುದ್ಧಿಯಲ್ಲಿ ಕೂರೋದಿಲ್ಲ. वो तो हिसाब किताब छुप्तू कर वापस चले जाएंगे. ಕೊನೆಗೆ ಅವರು ತಮ್ಮ ಲೆಕ್ಕಾಚಾರ ಎಲ್ಲ ಮುಗಿಸಿ ಮನೆಗೆ ಹೊರಟೋಗ್ತಾರೆ. पिछाड़ी में थोड़ा परिचय मिला फिर भी जाएंगे अपने धर्म में. ಕೊನೆಯಲ್ಲಿ ಸ್ವಲ್ಪ ಪರಿಚಯ ಸಿಗುತ್ತೆ. ಎಲ್ಲರೂ ಹೇಳ್ತಾರಲ್ವಾ ಪ್ರಭು ತೆರಿ ಲೀಲಾ ಪರಂ ಅಪಾರ ಅಂತ. ಸ್ವಲ್ಪ ಪರಿಚಯ ಸಿಗುತ್ತೆ, ನಂತರ ಅವರು ಹೊರಟೋಗ್ತಾರೆ ಅವರ ಧರ್ಮದಲ್ಲಿ. ಆದ್ರೂ ಸಹ ಅವ್ರೇನು ಸ್ವರ್ಗಕ್ಕೆ ಬರೋಕ್ಕಾಗಲ್ಲ, ಅವ್ರ ಧರ್ಮದಲ್ಲಿ ಅವ್ರು ಹೊರಟೋಗ್ತಾರೆ. तुमको बाप समझाते हैं तुम देवता थे अभी फिर बाप को याद करने से तुम देवता बन जाएंगे. ನಿಮಗೆ ತಂದೆ ತಿಳಿಸ್ತಾರೆ, ನೀವು ದೇವತೆ ಆಗಿದ್ರಿ, ಈಗ ಪುನಃ ತಂದೆಯನ್ನು ನೆನಪು ಮಾಡೋದ್ರಿಂದ ನೀವು ದೇವತೆ ಆಗ್ತೀರಿ. ನೀವೇ ಆಗಿದ್ರಿ, ಪುನಃ ನೀವೇ ಆಗುವಂತಹದ್ದು. ವಿಕರಂ ವಿನಾಶ ಹೋ ಜಾಯೆಂಗೆ. ತಂದೆ ನೆನಪಿನಿಂದ ದೇವತೆ ಆಗ್ತೀವಿ, ವಿಕರ್ಮನು ವಿನಾಶ ಆಗೋಗುತ್ತೆ. ಫಿರ್ ಬಿ ಉಲ್ಟೆ ಸುಲ್ಟೆ ದಂಧೆ ಕರ್ ಲೇತೆ ಹೇ. ಬಾಬಾ ಹೇಳ್ತಾರೆ, ನೆನಪು ಮಾಡ್ತಾರೆ, ವಿಕರ್ಮ ವಿನಾಶನೂ ಮಾಡ್ಕೊಳ್ತಾರೆ, ಆದರೂ ಸಹ ಉಲ್ಟಾ ಸುಲ್ಟಾ ವ್ಯವಹಾರಗಳನ್ನು ಮಾಡ್ತಾರೆ, ತಪ್ಪಾದ ವ್ಯವಹಾರಗಳನ್ನು ಮಾಡ್ತಾರೆ. बाबा को लिखते हैं आज हमारी अवस्था मुरझाई हुई है, बाप को याद नहीं किया. ತಂದೆಗೆ ಪತ್ರನು ಬರೀತಾರೆ, ಇವತ್ತು ನಮ್ಮ ಅವಸ್ಥೆ ಬಾಡಿ ಹೋಯಿತು, ತಂದೆ ನೆನಪು ನಾವು ಮಾಡಲಿಲ್ಲ. ಯಾದ್ ನಹಿ ಕರೆಂಗೆ ತೋ ಜರೂರ್. ನೆನಪು ಮಾಡಲಿಲ್ಲ ಅಂದರೆ ಏನಾಗ್ತಾರೆ, ಜರೂರ್ ಮುರ್ಜಾಯಂಗೆ, ಬಾಡಿ ಹೋಗ್ತಾರೆ. ಏ ಹೈಹಿ ಬಾಬಾ ಹೇಳ್ತಾರೆ, ಈ ಪ್ರಪಂಚನೇ ಆಗಿದೆ. ಎಂಥ ಪ್ರಪಂಚ, ಎಂಥ ಪ್ರಪಂಚ ಆಗಿದೆ. ಇನ್ನೆಂಥ ಪ್ರಪಂಚ ಆಗಿದೆ. ಸಬ್ ಮರೆ ಪಡೆದು. ಅದಕ್ಕೆ ಶಿವಬಾಬಾ ನನಗೆ ಸ್ಮಶಾನವಾಸಿ ಅಂತಾರೆ, ಸ್ಮಶಾನದಲ್ಲಿ ಬರೋದು ಅವರಿಂದ. ये है मुर्दों की दुनिया, ಸಬಿ ಮರ್ ಪಡೆ ಹೇ. ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಗೀತೆಯಲ್ಲೂ ಹೇಳ್ತಾರಲ್ವ, ಅರ್ಜುನ ಸತ್ತೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಸತ್ತೋಗಿದ್ದಾರೆ, ನೀವು ಸುಮ್ಮನೆ ಬಾಣ ಹಾಕು ಅಷ್ಟೇ. ನೀವು ಸುಮ್ಮನೆ ಬಾಣ ಹಾಕು ಅಷ್ಟೇ. तुम बाप के बने हो तो बाप का फरमान है. ತಂದೆಯವರಾಗಿದ್ದೀರಿ ಅಂದಾಗ ತಂದೆಯ ಆಜ್ಞೆ ಏನಾಗಿದೆ, ಮುಖ್ಯವಾದ ಆಜ್ಞೆ, ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ ಜಾಯೆ. ನನ್ನನ್ನು ನೆನಪು ಮಾಡಿ, ವಿಕರ್ಮ ವಿನಾಶ ಆಗೋಗುತ್ತೆ. ಈ ಶರೀರ ತೋ ಪುರಾಣ ತಮೋ ಪ್ರಧಾನ है. ಪಿಛಾಡಿ ತಕ್ ಶರೀರ ಹಳೆಯದು, ತಮೋ ಪ್ರಧಾನ. ಕೊನೆ ತನಕ ಏನೋ ಕುಚ್ ನ ಕುಚ್ ಹೋತಾ रहेಗ, ಏನಾದರೂ ಒಂದು ಬರ್ತಾ ಇರುತ್ತೆ ಶರೀರಕ್ಕೆ. ಏನು ಮುಗಿಯದ ಕತೆ ಅಲ್ವ, ಹೇಳ್ತಾರಲ್ಲ ಮುಗಿಯದ ಕತೆ ಅಂತ. ಕಂಟಿನ್ಯೂಸ್ ಆಗ್ತಾ ಇರುತ್ತಲ್ಲ ಈ ಕತೆಗಳಲ್ಲಿ, ತೊಡರ ಕತೆ ನೋಡಿದ್ರೆ. ये शरीर तो पुराना तमो प्रधान है, पिछाड़ी तक कुछ न कुछ होता रहेगा. जब तक बाप की याद में रख कर्मातीत अवस्था को पाए तब तक माया हिलाती रहेगी, किसको भी छोड़ेगी नहीं. ಎಲ್ಲಿ ತನಕ ತಂದೆ ನೆನಪಿನಲ್ಲಿದ್ದು ಕರ್ಮಾತೀತ ಅವಸ್ಥೆಯನ್ನು ಪಡೆಯೋದಿಲ್ಲ, ಅಲ್ಲಿಯ ತನಕ ಮಾಯೆ ಅಲ್ಲಾಡಿಸ್ತಾ ಇರುತ್ತೆ, ಯಾರನ್ನ ಬಿಡೋದಿಲ್ಲ. ಬ್ರಹ್ಮ ಬಾಬನ್ಗೂ ಕೊನೆಯ ತನಕ ಕೆಮ್ಮಲಿತ್ತಲ್ವ, ಎಲ್ಲರಿಗೂ ಅಂತ್ಯದಲ್ಲಿ ಹೇಗೆ ಹಾಸಿಗೆ ಇಡೋದ್ರಲ್ವ,
जांच करते रहना चाहिए कि ಮಾಯಾ कैसे धक्का खिलाती है. ಚೆಕ್ ಮಾಡ್ಕೊಳ್ತಾ ಇರಬೇಕು ಮಾಯಾ ನಮಗೆ ಹೇಗೆ ಪೆಟ್ಟು ಕೊಡುತ್ತೆ, ತಿನ್ನಿಸುತ್ತೆ. भगवान हमको पढ़ाते हैं, ये भूलना क्यों चाहिए. ಭಗವಂತ ನಮಗೆ ಓದಿಸ್ತಾರೆ, ಇದು ಯಾಕೆ ಮರಿಬೇಕು. आत्मा कहती है हमारी प्राणों से प्यारा वो बाप ही है. ಆತ್ಮ ಹೇಳುತ್ತೆ ನಮಗೆ ಪ್ರಾಣಕ್ಕಿಂತಲೂ ಪ್ರಿಯರಾದವರು ಯಾರು, ತಂದೆನೇ ಆಗಿದ್ದಾರೆ. ಐಸೆ ಬಾಪ್ ಕೋ ಫಿರ್ ತುಮ್ ಭೂಲ್ತೆ ಕ್ಯೂ ಹೋ. ಈ ಥರ ಹೇಳ್ತೀರಲ್ವಾ, ಪ್ರಾಣಕ್ಕಿಂತಲೂ ಪ್ರಿಯರು ಅಂತ. ಇಂತಹ ತಂದೆಯನ್ನು ಯಾಕೆ ಮರೀತೀರಾ. ಬಾಪ್ ಧನ್ ದೇತೆ ದಾನ್ ಕರ್ನೆ ಕೆ ಲಿಯೆ. ತಂದೆ ದನ ಕೊಡ್ತಾರೆ ಏನಕ್ಕೆ, ದಾನ ಮಾಡಲಿಕ್ಕೆ. ಯಾವ ದನ, ಜ್ಞಾನದನ. ಪ್ರದರ್ಶಿನಿ ಮೇಳೆ ಮೇ ತುಮ್ ಬಹುತೋं को दान कर सकते हो. ಪ್ರದರ್ಶಿನಿ ಮೇಳಗಳಲ್ಲಿ ನೀವು ಅನೇಕರಿಗೆ ದಾನ ಮಾಡಬಹುದು. आपे ही शौक से भागना चाहिए. ಎಲ್ಲ ಆ ಸಮಯದಲ್ಲಿ ಪ್ರದರ್ಶಿನಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲಾದರೂ ಪ್ರದರ್ಶಿನಿ ನಡೀತಾ ಇದೆ ಅಂದರೆ ಸಾಕು, ನಮಗೆ ಅಷ್ಟು ಖುಷಿ, ಓಡ್ತಾ ಇದ್ವಿ. ತಾವಾಗಿ ಆಸಕ್ತಿಯಿಂದ ಓಡಬೇಕಾಗಿದೆ. ಮಲ್ಲೇಶ್ವರದ ಗ್ರೌಂಡಲ್ಲಿ ನಡೀತಾ ಇತ್ತು, ಅಲ್ಲಿಗೆ ಓಡ್ತಾ ಇದ್ವಿ. ಇಲ್ಲೆಲ್ಲಾದರೂ ನಡೀತೆ ಓಡೋಲ್ವಾ, ಆ ಥರ ಓಡೋಗ್ತಾ ಇದ್ವಿ. ಅಷ್ಟು आसक्ति. अभी तो बाबा को ताकीद करनी पड़ती है, जाकर समझाओ. ಈಗಂತೂ ಬಾಬನಿಗೆ ಉಮಂಗ ಉತ್ಸಾಹ ತರಿಸ್ಬೇಕಾಗುತ್ತೆ ಮಕ್ಕಳಲ್ಲಿ, ಹೋಗಿ ಎಲ್ಲರಿಗೂ ತಿಳಿಸಿ. उसमें भी अच्छा समझा हुआ चाहिए. ತಿಳಿಸೋರೆಲ್ಲೂ ಸಹ ಎಂಥವ್ರು ಇರಬೇಕು, ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ತಿಳಿಸಿದ್ರೆ ಸರಿ ಇಲ್ಲ. ಎಲ್ಲ ಚೆನ್ನಾಗಿ ತಿಳ್ಕೊಂಡು ಇರೋರು ಬೇಕಾಗಿದೆ. ದೇಹ ಅಭಿಮಾನ ಕಾ ತೀರ್ ಲಗೇಗಾ नहीं. ದೇಹ ಅಭಿಮಾನದವ್ರದ್ದು ಬಾಣ ನಾಟೋದಿಲ್ಲ. ತಲ್ವಾರೋं में भी अनेक प्रकार की होती है ना. ಖಡ್ಗಗಳಲ್ಲೂ ಅನೇಕ ಪ್ರಕಾರದ ಖಡ್ಗಗಳಿರುತ್ತಲ್ವ. ಒಂದು ಖಡ್ಗ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಏನಾಗ್ಬಿಡುತ್ತೆ, ಕಟ್ಟಾಗೋಗುತ್ತೆ. ತುಮಾರಿ ಬಿ ಯೋಗ ಕಿ ತಲ್ವಾರ್. ನಿಮ್ಮದು ಯೋಗದ ಖಡ್ಗ ಬರೀ ತೀಕಿ ಚಾಹಿಯೆ, ಶಾರ್ಪ್ ಆಗಿರಬೇಕು ಯೋಗದ ಖಡ್ಗ. ಸರ್ವಿಸ್ ಕಾ ಉಲ್ಲಾಸ ಚಾಹಿಯೆ. ಸೇವೆಯಲ್ಲಿ ಉಲ್ಲಾಸ, ಉಮಂಗ, ಉತ್ಸಾಹ, ಉಲ್ಲಾಸ ಇರಬೇಕಾಗಿದೆ. ಬಹುತೋं का जाकर कल्याण करे. ಅನೇಕರಿಗೆ ಹೋಗಿ ಕಲ್ಯಾಣ ಮಾಡಬೇಕು. बाप को याद करने की ऐसी प्रैक्टिस हो जाए. ತಂದೆಯನ್ನು ನೆನಪು ಮಾಡೋದು ಈ ರೀತಿ ಪ್ರಾಕ್ಟೀಸ್ ಆಗಿಬಿಡಬೇಕು. पिछाड़ी में सिवाय बाप के और कोई याद ना पड़े. ಕೊನೆಯಲ್ಲಿ ತಂದೆ ನೆನಪಿನ ವಿನಃ ಬೇರೆ ಯಾರ ನೆನಪು ಬರಬಾರ್ದು. तभी तुम राजाई पद पाएंगे. ಆಗಲೇ ರಾಜ ಪದವಿ ಪಡೀತೀರಿ. अंत्यकाल जो अलफ का सिमरे और नारायण को सिमरे. अलफ को सिमरे और नारायण को सिमरे. ಅಂತ್ಯಕಾಲದಲ್ಲಿ ತಂದೆಯನ್ನು ಸ್ಮರಣೆ ಮಾಡಬೇಕು, ಮತ್ತೆ ನಾನು ನಾರಾಯಣ ಆಗ್ತೀನಿ. ಆ ಸ್ಮರಣೆ ನಾರಾಯಣ ಸ್ಮರಣೆ ಅಲ್ಲ, ನಾನು ನಾರಾಯಣ ಆಗ್ತೀನಿ. ಆಸ್ತಿ ನೆನಪು. ಬಾಪ್ ಅವ್ರ ನಾರಾಯಣ. ನಾರಾಯಣ ಅಂದರೆ ವರ್ಷ, ವರ್ಷ ही याद करना है. परंतु माया कम नहीं है. कच्चे तो एकदम ढेर हो पड़ते हैं. ಬಾಬಾ ಹೇಳ್ತಾರೆ, ಆ ರೀತಿ ಕಚ್ಚಾ ಪಕ್ವ ಆಗದಿರೋರು ಅನೇಕರಾಗ್ಬಿಡ್ತಾರೆ. ಉಲ್ಟೆ ಕರ್ಮೋಂ ಕಾ ಖಾತಾ ತಬ್ ಬಂತಾ ಹೈ. ಯಾವಾಗ ಉಲ್ಟಾ ಕರ್ಮದ ಖಾತೆ ಆಗುತ್ತೆ, ಉಲ್ಟಾ ಕರ್ಮದ ಖಾತೆ ಯಾವಾಗ ಆಗುತ್ತೆ ಅಂದರು. ಕ್ವಶನ್ ಆನ್ಸರ್ ಇಲ್ಲೇ ಕಿಸಿ ಕಿ ನಾಮ್ ರೂಪ್ ಮೇ ಫಸ್ ಪಡ್ತೆ ಹೈ. ಯಾರ್ದಾದ್ರೂ ನಾಮರೂಪದಲ್ಲಿ ಸಿಕ್ಕಾಕೊಂಡ್ಬಿಟ್ರು ಉಲ್ಟಾ ಕರ್ಮದ ಖಾತೆ, ಲಾಸು.
एक दो को ಪ್ರೈವೇಟ್ ಚಿಟ್ಟಿಯ लिखते हैं ಎಲ್ಲಿಂದ ಶುರುವಾಗುತ್ತೆ ಮೊದಲು ಮಾತು ಸ್ವಲ್ಪ ಹೆಚ್ಚಾದ ಮಾತಿನಿಂದ ಆಮೇಲೆ ವ್ಯವಹಾರಗಳು ಕೊಡೋದು ತಗೊಳ್ಳೋದು ಮತ್ತೆ ಪ್ರೈವೇಟ್ ಆಗಿ ಪತ್ರಗಳು ಬರ್ಕೊಳ್ಳೋದು देहदारियों से प्रीत हो जाती है तो उल्टे कर्मों का खाता बन जाता ದೇಹದಾರಿಗಳೊಂದಿಗೆ ಪ್ರೀತಿ ಹೋಯಿತು ಅಂದಾಗ ಉಲ್ಟಾ ಕರ್ಮದ ಖಾತೆ ಆಗುತ್ತೆ बाबा के पास समाचार आते हैं बाबन बड़ी ಎಲ್ಲ ಸಮಾಚಾರ ಹೋಗುತ್ತೆ उल्टा सुल्टा काम कर फिर कहते हैं उल्टा सुल्टा ಕೆಲಸ ಮಾಡಿ ನಂತರ ಬಾಬನ್ಗೆ ಹೇಳ್ತಾರೆ ಬಾಬಾ ಹೋಗಯ್ಯ ಬಾಬಾ ನಮ್ಮಿಂದ ಈ ಥರ ಕೆಲಸ ಆಗೋಯ್ತು ಅರೇ ಖಾತಾ ಉಲ್ಟಾ ತೋ ಹೋಗಯ್ಯನ ಏನು ಹೇಳ್ತಾರೆ ಬಾಬಾ ಉಲ್ಟಾ ಖಾತೆ ಆಗೋಯ್ತಲ್ವಾ ಜಮಾ ಖಾತೆ ಆಗಲಿಲ್ಲ उल्टा खाते माइनस आयतल्वा कಳ್ಕೊಂಡ್ರಲ್ವಾ ये शरीर तो फलित है उनको तुम क्यों याद करते हो ಈ ಶರೀರ ಅಂತೂ ಎಂಥ ಶರೀರ ಕೊಳಕು ಶರೀರ ಅಂತಾರೆ ಮೂತು ಫಲಿತಿ ಕಪ್ಪಡ್ದೋಯ್ ಅಂದ್ರಲ್ವ ಅದನ್ನ ಯಾಕೆ ನೆನಪು ಮಾಡ್ತೀರಾ ಕೊಳಕು ಶರೀರನ बाप कहते हैं मुझे याद करो तो सदैव खुशी रहे ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಆವಾಗ ಸದಾ ಖುಷಿಯಲ್ಲಿ ಇರ್ತೀರಿ ಆಜ್ ಖುಷಿ ಮೇ ಹೈ ಕಲ್ ಫಿರ್ ಇವತ್ತು ಖುಷಿಯಲ್ಲಿದ್ದಾರೆ ಮಕ್ಕಳು ನಾಳೆ ಫಿರ್ ಮುರ್ದೆ ಬಂದು ಪಡ್ತೇವೆ ಏನಾಗ್ಬಿಡ್ತಾರೆ ಹೆಣ ಆಗ್ಬಿಡ್ತಾರೆ ಜನ್ಮ ಜನ್ಮಾಂತರ ನಾಮ ರೂಪ ಮೇ ಫಸ್ತೆ ಆತೇನ ಜನ್ಮ ಜನ್ಮಾಂತರ ಹೇಗೆ ನಾಮರೂಪದಲ್ಲಿ ಸಿಕ್ಕಾಕೊಳ್ತಾ ಮೋಹ ಇವು ಸಿಕ್ಕಾಕೊಳ್ತಾ ಬಂದಿದ್ದೀರಲ್ವ ಸ್ವರ್ಗ ಮೇ ಯೇ ಬಿಮಾರಿ ನಾಮ ರೂಪ ಕಿ ಹೋತಿ ನಹಿ ಸ್ವರ್ಗದಲ್ಲಿ ಈ ನಾಮರೂಪದ ಕಾಯಿಲೆ ಇರುತ್ತಾ ಎಷ್ಟು ಸುಂದರರಾಗಿರ್ತಾರೆ ಆದ್ರೂ ಸಹ ಒಬ್ಬರಿಗೊಬ್ಬರು ಆಕರ್ಷಣೆಯಲ್ಲಿ ಹೋಗೋ ಮಾತು ಯಾಕೆ ಸಂಪೂರ್ಣ ಆತ್ಮಾಭಿಮಾನಿಗಳು ಸಂಪೂರ್ಣ ನಿರ್ವಿಕಾರಿಗಳು वहाँ तो मोहजीत कुटुंब होता है ಅಲ್ಲಿ ಮೋಹಜೀತರು ಸಂಪೂರ್ಣ ನಿರ್ವಿಕಾರಿ ಅಂದರೆ ಮೋಹಜೀತರು ಪತಿ ಪತ್ನಿ ಮಕ್ಕಳು ಎಲ್ಲ ಪರಿವಾರ ಅಂದರೆ ಕುಟುಂಬ ಅಂದರೆ ಎಲ್ಲ ಸಂಬಂಧ ಇರುತ್ತೆ ಆದರೆ ಮೋಹದ ಮಾತಿಲ್ಲ ಎಲ್ಲರೂ ಸುಂದರರಾಗಿರ್ತಾರೆ ಏನು ಒಂಥರ ಆಕರ್ಷಣೆ ಮಾತು ಯಾವುದಿಲ್ಲ ಆತ್ಮ ಸಂಬಂಧದ ಆಕರ್ಷಣೆ जानते हैं हम आत्मा है शरीर नहीं वो है ही ಆತ್ಮ ಅಭಿಮಾನಿ ದುನಿಯಾ ಗೊತ್ತಿದೆ ನಾವು ಆತ್ಮ ಆಗಿದ್ದೀವಿ ಶರೀರ ಅಲ್ಲ ಅದು ಅಂದ್ಕೊಳ್ಳಲ್ಲ ಅವರು ಅಲ್ವಾ ನ್ಯಾಚುರಲ್ ನೇಚರ್ ಆಗಿ ಏನಾಗಿರ್ತಾರೆ ಆತ್ಮ ಸ್ವರೂಪರಾಗಿರ್ತಾರೆ ಆತ್ಮ ಸಂಬಂಧದಲ್ಲಿರ್ತಾರೆ ಆ ಪ್ರಪಂಚನೇ ಆತ್ಮ ಅಭಿಮಾನಿ ಪ್ರಪಂಚ ಯಹಾ ಹೇ ದೇಹ ಅಭಿಮಾನಿ ದುನಿಯಾ ಇಲ್ಲಿ ದೇಹ ಅಭಿಮಾನದ ಪ್ರಪಂಚ फिर आधा कल्प तुम देही अभिमानी बन जाते हो ನಂತರ ನೀವು ಅರ್ಧ ಕಲ್ಪ ಆತ್ಮಾಭಿಮಾನಿಗಳು ಆಗ್ಬಿಡ್ತೀರ अब बाप कहते हैं ಈಗ ತಂದೆ ಹೇಳ್ತಾರೆ ಏನು ಹೇಳ್ತಾರೆ ದೇಹ ಅಭಿಮಾನ ಚೋಡು ದೇಹದ ಅಭಿಮಾನ ಬಿಟ್ಬಿಡಿ ದೇಹಿ ಅಭಿಮಾನಿ ಹೋನೆ ಸೆ ಆತ್ಮ ಅಭಿಮಾನಿ ಆಗೋದ್ರಿಂದ बहुत मीठे शीतल हो जाएंगे ಬಹಳ ಮಧುರರು ಶೀತಲರು ಆಗ್ಬಿಡ್ತಾರೆ ಶೀತಲ್ ಬಹನ್ ಯಾವ ಮಧುರರು ಶೀತಲರು ಆಗ್ಬಿಡ್ತಾರೆ ಆತ್ಮ ತಣ್ಣಗಿರುತ್ತೆ ಯಾವುದೇ ಉದ್ವೇಗ ಕ್ರೋಧ ಆವೇಶ ಯಾವುದೂ ಇಲ್ಲ ತಣ್ಣಗಿರುತ್ತೆ ಆತ್ಮ ಶೀತಲವಾಗಿರುತ್ತೆ ಆತ್ಮ ಅಭಿಮಾನಿಯಾಗಿರುವುದು ಮಧುರತೆಯೂ ಇರುತ್ತೆ ಆವಾಗ ಅಲ್ವಾ ಆ ಕಹಿತನ ಯಾವುದೂ ಇರೋದಿಲ್ಲ ಅವ್ರದ್ದು ಮಾತು ಕಥೆ ವ್ಯವಹಾರದಿಂದ ಬೇರೆಯವರಿಗೆ ಕಹಿ ಆಗೋದಿಲ್ಲ ಕಹಿತನದ ಅನುಭವ ಆಗೋದಿಲ್ಲ
ऐसे बहुत थोड़े हैं पुरुषार्थ कराते रहते हैं कि ಬಾಪ್ ಕಿ ಯಾದ್ ನಾ ಬೋಲೋ. ಈ ರೀತಿ ಅನೇಕರಿದ್ದಾರೆ. ಅವರು ಬೇರೆಯವರಿಗೂ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ತಂದೆ ನೆನಪು ಮರಿಬಾರದು. ಆ ಥರ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಬಾಪ್ ಫರ್ಮಾನ್ ಕರ್ತೆ ಹೇ, ತಂದೆ ಆಜ್ಞೆ ಮಾಡ್ತಾರೆ. ಏನು? ಮುಜೆ ಯಾದ್ ಕರೋ, ಚಾರ್ಟ್ ರಖೋ. ಈ ರೀತಿ ಅನೇಕರಿದ್ದರೆ ಬೇರೆಯವ್ರಿಗೂ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ತಂದೆ ನೆನಪು ಮರ್ತೋಗ್ಬಾರ್ದು. ಯಾವುದು ಪುರುಷಾರ್ಥ? ಬಾಬಾ ಹೇಳ್ತಾರೆ ಚಾರ್ಟ್ ಇಡಿ ಅಂತಾರೆ. ಪರಂತು ಮಾಯಾ ಚಾರ್ಟ್ ರಖನೆ नहीं देती है. ಆದರೆ ಮಾಯೆ ಚಾರ್ಟ್ ಇಡೋಕ್ಕೆ ಬಿಡೋದಿಲ್ಲ. ಐಸೆ ಮೀಟೆ ಬಾಪ್ को तो कितना याद करना चाहिए. ನಾವೆಲ್ಲ ಮೊದಲು ಒಂದು ಗ್ರಾಫ್ ಶೀಟ್ ಬರುತ್ತಲ್ಲ, ಅದರಲ್ಲಿ ಈಗ ಕೆಳಗೆ ಹೋಗ್ಬಾರ್ದು, ಗೆರೆ ಮೇಲೆ ಹೋಗ್ಬೇಕು. ಅದು ಆ ಥರ ಶಾರ್ಟ್ ಇಟ್ಕೊಂಡು ಬರೀತಾ ಇದ್ವಿ ಶುರುವಿನಲ್ಲಿ. ಎಷ್ಟು ಉಮಂಗ ಉತ್ಸಾಹ. ಯಾವತ್ತು ಸ್ವಲ್ಪ ಡೌನ್ ಆಗ್ಬಿಡ್ಬಾರ್ದು ಆ ಗೆರೆ. ಅವಾಗಲೂ ಗೆರೆ ಮೇಲೇನೆ ಹೋಗ್ತಾ ಇರಬೇಕು. ये तो पतियों का पति बाप को बाप है ना. ಪತಿಯರ ಪತಿ ತಂದೆಯರ ತಂದೆ ಆಗಿದ್ದಾರಲ್ವಾ. बाप को याद कर फिर दूसरों को भी आप समान बनाने का पुरुषार्थ करना. ತಂದೆಯನ್ನು ನೆನಪು ಮಾಡಿ ಬೇರೆಯವರನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. इसमें दिलचस्पी बहुत अच्छी रखनी है. ಅನ್ಯರನ್ನು ತನ್ನ ಸಮಾನ ಜ್ಞಾನಿ ಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಪುರುಷಾರ್ಥ. ಇದರಲ್ಲಿ ಬಹಳ ಏನಿರಬೇಕು? ಆಸಕ್ತಿ, ರುಚಿ ಇರಬೇಕು. ಸರ್ವಿಸೇಬಲ್ ಬಚ್ಚೋं को तो बाप नौकरी से छुड़ा देते हैं. ಸರ್ವಿಸೇಬಲ್ ಮಕ್ಕಳನ್ನ ಬಾಬಾ ಏನು ಮಾಡ್ತಾರೆ? ನೌಕರಿಯಿಂದ ಸಹ ಬಿಡಿಸ್ಬಿಡ್ತಾರೆ. ಮೊದಲು ಯಾರನ್ನು ಬಿಡಿಸಿದ್ರು? ಫಸ್ಟ್ ಒನ್ जगदीश भाई ने. सर्विसेबल बच्चों को तो बाप नौकरी से छोड़ो. ಅಂಥ ಸರ್ವಿಸ್ ಏಬಲ್ ಮಗು, ಅದರಿಂದ ಎಷ್ಟು ಸರ್ವಿಸ್ ಆಗುತ್ತೆ ಅಂತ ಬಾಬಾ ಅವ್ರನ್ನ ನೌಕರಿಯಿಂದ ಬಿಡಿಸಿ ಯಜ್ಞದಿಂದ ಅವ್ರದ್ದು ಸಂಭಾಲನೆ ಮಾಡಿದ್ರು. ಸರ್ಕಮ್ಟೆನ್ಸಸ್ ದೇಖ್ ಕಹೆಂಗೆ ಅಬ್ ಇಸ್ ದಂಧೆ ಮೇಲೆ ಲಗ್ ಜಾओ. ಬಾಬಾನ ಪರಿಸ್ಥಿತಿಗಳನ್ನು ನೋಡಿ ಹೇಳ್ತಾರೆ, ನೀವು ಈ ಸೇವೆಯಲ್ಲಿ ತೊಡಗಿಬಿಡಿ. ಎಲ್ಲರಿಗೂ ಸರೆಂಡರ್ ಆಗಲಿಕ್ಕೂ ಪರ್ಮಿಷನ್. ಕೆಲವರಿಗೆಲ್ಲ ಬೇಡ ಅಂತಾರೆ. ಅವ್ರ ತಾಯಿ ತಂದೆನ ಕಾಪಾಡಬೇಕಾಗಿರುತ್ತೆ, ಏನಾದರೂ ಒಂದು ಕಾರಣ ಇತ್ತು ಅಂದರೆ ಬೇಡ ಅಂತಾರೆ. ಬಾಬಾ ಏಮ್ ಆಬ್ಜೆಕ್ಟ್ तो सामने खड़ी है. भक्ति मार्ग में भी चित्रों के आगे याद में बैठते हैं ना. ಏಮ್ ಆಬ್ಜೆಕ್ಟ್ ನಮ್ಮ ಮುಂದೆ ನಿಂತಿದೆ. ಭಕ್ತಿ ಮಾರ್ಗದಲ್ಲೂ ಸಹ ಚಿತ್ರಗಳ ಮುಂದೆ ಕುಳಿತು ನೆನಪು ಮಾಡ್ತಾರಲ್ವಾ. ತುಮಕೋ ತೋ ಸಿರ್ಫ್ ಆತ್ಮ ಸಮಜ್ ಪರಮಾತ್ಮ ಬಾಪ್ ಕೋ ಯಾದ್ ಕರ್ನ. ನಮ್ಮದು ಅಷ್ಟು ದೊಡ್ಡ ಲಕ್ಷ್ಮೀನಾರಾಯಣ ಚಿತ್ರ ಇಟ್ಕೊಂಡಿದ್ದೀವಿ ಅಂದರೆ ಏಮ್ ಆಬ್ಜೆಕ್ಟ್ ಅದು. ನಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ವಿಚಿತ್ರ ಬನ್ ವಿಚಿತ್ರ ಬಾಪ್ ಕೋ ಯಾದ್ ಕರ್ನ. ಏ ವಿಚಿತ್ರರಾಗಿ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು. ಏ ಮೆಹನತ್ ಹೈ, ಇದು ಪರಿಶ್ರಮ ಇದೆ. ವಿಶ್ವಕ ಮಾಲೀಕ್ ಬನ್ನ, ವಿಶ್ವದ ಮಾಲೀಕರಾಗೋದು ಮಾಸಿಕ ಗರ್ನಹಿ, ಚಿಕ್ಕಮ್ಮನ ಮನೆ ಊಟ ಅಲ್ಲ. ಬಾಪ್ कहते हैं मैं विश्व का मालिक नहीं बनता, तुमको बनाता हूँ. ತಂದೆ ಹೇಳ್ತಾರೆ, ನಾನು ವಿಶ್ವದ ಮಾಲೀಕ ಆಗೋದಿಲ್ಲ, ನಿಮ್ಮನ್ನು ಮಾಡ್ತೀನಿ. ಕಿತನಾ ಮಾತಾ ಮಾರ್ನಾ ಪಡ್ತಾ ಹೇ. ಎಷ್ಟು ತಲೆ ಚಚ್ಕೊಳ್ಬೇಕಾಗಿ ಬರುತ್ತೆ. ಸಪೂತ್ ಬಚ್ಚೋं को तो आप ही होना लगा रहेगा. ಸುಪುತ್ರ ಮಕ್ಕಳಿಗೆ ತಮಗೇನೆ ಚಿಂತೆ ಇರುತ್ತೆ. छुट्टी लेकर भी सर्विस में लग जाना चाहिए. ಏನು ರಜಾ ತಗೊಂಡು ಸಹ ಸರ್ವೀಸಿನಲ್ಲಿ ತೊಡಗಿಬಿಡಬೇಕು.
कई बच्चों को बंधन भी है, मोह भी रहता है. ಕೆಲವು ಮಕ್ಕಳಿಗೆ ಬಂಧನನೂ ಇರುತ್ತೆ, ಸರ್ವಿಸ್ ಮಾಡೋಕ್ಕಾಗಲ್ಲ, ಬಂಧನ ಆ ಥರ ಬಂಧನ ಇರುತ್ತೆ. ಕೆಲವರಿಗೆ ತಮಗೇ ಮೋಹ ಇರುತ್ತೆ, ಸಂಬಂಧಗಳ ಮೋಹ, ಅವರು ಮಾಡೋಕ್ಕಾಗೋದಿಲ್ಲ, ಅವರು ಆಚೆ ಬರೋಕ್ಕಾಗೋದಿಲ್ಲ. ನೆಪ ಹೇಳ್ತಾರೆ, ಇರೋದು ಮೋಹ, ನೆಪ ಹೇಳ್ತಾರೆ. बाप कहते हैं तुम्हारी सब बीमारियां बाहर निकलेंगी. ತಂದೆ ಹೇಳ್ತಾರೆ ನಿಮ್ದು ಎಲ್ಲ ಕಾಯಿಲೆಗಳು ಹೊರಕ್ಕೆ ಬರುತ್ತೆ ಅಂತಾರೆ. तुम बाप को याद करते रहो, माया तुमको हटाने की कोशिश करती है. ನೀವು ತಂದೆಯನ್ನು ನೆನಪು ಮಾಡ್ತಾ ಇರಿ, ಮಾಯೆ ನಿಮ್ಮನ್ನು ನೆನಪಿನಿಂದ ದೂರ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಪಾಪ ಅದು ಪುರುಷಾರ್ಥ ಮಾಡುತ್ತೆ, ನಮ್ಮ ನೆನಪಿನಿಂದ ದೂರ ಮಾಡಲಿಕ್ಕೆ. याद ही मुक्ति है, रचता और रचना के आदि मध्यांत का ज्ञान मिला, बाकी और क्या चाहिए. ನೆನಪೇ ಮುಖ್ಯವಾದದ್ದು. ರಚಯಿತ, ರಚನೆ, ಆದಿ ಮಧ್ಯಾಂತ್ಯದ ಜ್ಞಾನ ಸಿಕ್ತು, ಬಾಕಿ ನಿಮ್ಗೇನು ಬೇಕಾಗಿದೆ. ಭಾಗ್ಯವಾನ್ ಬಚ್ಚೆ ಸಬ್ಕೋ, ಏನು ಹೇಳಿದರು ಬಾಬಾ, ಭಾಗ್ಯವಾನ್ ಮಕ್ಕಳು ಯಾರು ಅಂತ ಹೇಳಿದರು. ಭಾಗ್ಯವಾನ್ ಬಚ್ಚೆ ಸಬ್ಕೋ ಸುಖ ದೇನೆ ಕಾ ಪುರುಷಾರ್ಥ ಕರ್ತೆ ಹೈ. ಭಾಗ್ಯವಂತ ಮಕ್ಕಳು ಎಲ್ಲರಿಗೂ ಸುಖ ಕೊಡುವ ಪುರುಷಾರ್ಥ ಮಾಡ್ತಾರೆ. ಹೇಗೆ ಸುಖ ಕೊಡೋದು, ಏನಾದರೂ ವಸ್ತುಗಳನ್ನು ತಂದು ಕೊಡೋಲ್ಲ. ಮನಸ ವಾಚ ಕರ್ಮಣ ಕಿಸಿ ಕೋ ದುಃಖ ನಹೀ ದೇತೆ ಹೈ. ಸಂಕಲ್ಪ, ಮಾತು, ಕರ್ಮದಿಂದ ಯಾರಿಗೂ ದುಃಖ ಕೊಡೋದಿಲ್ಲ. ಶೀತಲ್ ಹೋಕರ್ ಚಲ್ತೆ ಹೈ, ಶೀತಲರಾಗಿ ನಡೆಯುತ್ತಾರೆ. तो ಭಾಗ್ಯ ಬಂತಾ ಜಾತಾ ಹೈ. ನಾವೆಷ್ಟು ಶೀತಲರಾಗಿ ನಡೀತೀವಿ ಅಷ್ಟು ನಮ್ಮ ಭಾಗ್ಯ ಆಗ್ತಾ ಹೋಗುತ್ತೆ. अगर कोई नहीं समझते है तो समझा जाता है. ಇದು ತಿಳ್ಕೊಳ್ಳಿಲ್ಲ, ನಾನು ಶೀತಲ ಆಗಿದ್ದರೆ ನನ್ನ ಭಾಗ್ಯ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ನಾನು ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರ್ದು, ಇದು ತಿಳ್ಕೊಳ್ಳಿಲ್ಲ ಅಂದರೆ ಏನಂತ ತಿಳ್ಕೊಳ್ಳೋಣ. ಇನ್ಕೆ ಭಾಗ್ಯವೇ ಇದೆ, ಭಾಗ್ಯದಲ್ಲಿಲ್ಲ. ಜಿನ್ಕೆ ಭಾಗ್ಯ ಮೇ ಹೈ वो अच्छे ರೀತಿ ಸುನ್ತೆ ಹೈ. ಯಾರ ಭಾಗ್ಯದಲ್ಲಿದೆ ಅದು ಬಾಬಾ ಹೇಳೋದು ಚೆನ್ನಾಗಿ ಹೇಳ್ತಾರೆ, ಮಾಡ್ತಾರೆ. ಅನುಭವ ಭೀ ಸುನಾತೆ ಹೈ ನಾ, ಕ್ಯಾ ಕ್ಯಾ ಕರ್ತೆ ಥೆ. ಅನುಭವನೂ ತಿಳಿಸ್ತಾ ಇದ್ರಲ್ವ ಮಕ್ಕಳು, ನಾವು ಏನೇನು ಮಾಡ್ತೀವಿ, ಹೇಗೆ ಸಂಕಲ್ಪದಿಂದ ಸುಖ ಕೊಟ್ವಿ, ಹೇಗೆ ವಾಚ ಸುಖ ಕೊಟ್ವಿ, ಹೇಗೆ ಕರ್ಮಣ ಸುಖ ಕೊಟ್ವಿ, ಹೇಗೆ ಸಹನೆ ಮಾಡಿದ್ವಿ, ಶೀತಲರಾಗಿದ್ವಿ, ಆವೇಶದಲ್ಲಿ ಬರಲಿಲ್ಲ, ಕೋಪದಲ್ಲಿ ಬರಲಿಲ್ಲ, ಉದ್ವೇಗದಲ್ಲಿ ಬರಲಿಲ್ಲ. ಅವರ ಅನುಭವ ಬರುವಂಥ ಸಮಯ ಘಟನೆ ನಾವು ಬರಲಿಲ್ಲ, ಅವರ ಅನುಭವನ ತಿಳಿಸ್ತಾ ಇದ್ರು. अब मालूम पड़ा है जो कुछ किया उससे दुर्गति हुई. ಈಗ ನಮಗೆ ಗೊತ್ತಾಗಿದೆ, ನಾವು ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಏನೆಲ್ಲ ಮಾಡಿದ್ವಿ ಅದರಿಂದ ದುರ್ಗತಿನೇ ಪಡೆದ್ವಿ. ಸದ್ಗತಿ ತೋ ತಬ್ ಪಾಯೆ, ಸದ್ಗತಿ ಯಾವಾಗ ಪಡೀತೀವಿ, ಜಬ್ ಬಾಪ್ ಕೋ ಯಾದ್ ಕರೆ. बहुत मुश्किल कोई घंटा आधा घंटा याद करते होंगे. ಕೆಲವರು ಅರ್ಧ ಗಂಟೆ 1 ಗಂಟೆ ನೆನಪು ಮಾಡೋದೂ ಕಷ್ಟ. नहीं तो गुटखा खाते रहते हैं, ಇಲ್ಲಾಂದರೆ ಕಷ್ಟಪಡ್ತಾ ಇರ್ತಾರೆ. बाप कहते हैं आधा कल्प गुटखा खाया, अब बाप मिला, ಸ್ಟೂಡೆಂಟ್ ಲೈಫ್ ಆಯಿತು, ಖುಷಿ ಹೋನಿ ಚಾಹಿಯೇನಾ. ತಂದೆ ಹೇಳ್ತಾರೆ ಅರ್ಧ ಕಲ್ಪ ಕಷ್ಟಪಟ್ಟಿದ್ದೀರಿ, ಇವಾಗ ತಂದೆ ಸಿಕ್ಕಿದ್ದಾರೆ, ಸ್ಟೂಡೆಂಟ್ ಲೈಫ್ ಅಂದಾಗ ಖುಷಿಯಲ್ಲಿರಬೇಕಲ್ವಾ. ಪರಂತು ಬಾಪು ಗಡಿ ಗಡಿ ಭೂಲ್ ಜಾತೆ ಹೈ, ಆದರೆ ತಂದೆಯನ್ನು ಗಳಿಗೆಗೆ ಮರೆತು ಹೋಗ್ತಾರೆ. ಬಾಪ್ ಕಹತೆ ಹೈ, ತಂದೆ ಹೇಳ್ತಾರೆ ತುಮ್ ನೀವಾಗಿದ್ದೀರಾ कर्मयोगी हो, कर्मयोगी. वो धंधा आदि तो करना ही है,
ಯಾರ್ಯಾರಿಗೆ ಏನೇನು ಕೆಲಸ ವ್ಯವಹಾರಗಳು ಸಿಕ್ಕಿದೆ, ಲೌಕಿಕ ಅಲೌಕಿಕ, ಎಲ್ಲರೂ ಅವ್ರವ್ರದ್ದು ವ್ಯವಹಾರ ಅವರು ಮಾಡಲೇಬೇಕಾಗಿದೆ. नींद भी कम करना अच्छा है, ಯಾದ್ ಸೆ ಕಮಾಯಿ ಹೋಗಿ ಖುಷಿ ಬಿ रहेगी. ನಿದ್ದೆ ಕಮ್ಮಿ ಮಾಡೋದು ಒಳ್ಳೇದಿದೆ. ಎಷ್ಟು ನಿದ್ದೆ ಮಾಡಬೇಕೋ ಅಷ್ಟು ನಿದ್ದೆ ಮಾಡಬೇಕು. ಹ್ಮ್ ಹ್ಮ್ ಅಷ್ಟು ಆರೋಗ್ಯಕ್ಕಾಗಿ ಎಷ್ಟು ನಿದ್ದೆ ಬೇಕಾಗಿದೆ ಅಷ್ಟು ನಿದ್ದೆ ಮಾಡಬೇಕು. ಆರೋಗ್ಯನೂ ಹಾಳು ಮಾಡ್ಕೋಬಾರ್ದು. ಆಮೇಲೆ ಇರೋದು ಹೊಟ್ಟೋಯ್ತಲ್ವಾ, ಹೇಳ್ತಾರಲ್ವ ಉಂಡೆ ದೀಪೋಲೆ ಮುಂಡೆ ದೇವ ಅಂತ, ಆ ಥರ ಮಾಡ್ಕೋಬಾರ್ದು. ಮೇಂಟೈನ್ ಮಾಡ್ಕೋಬೇಕು. ಆಗುತ್ತಾ, ನನ್ನ ಶರೀರಕ್ಕೆ ಆಗುತ್ತಾ ಅದು ನೋಡ್ಕೋಬೇಕು. ಒಂದು ದಿವಸ ಮಾಡಿಬಿಟ್ಟು 4 ದಿವಸ ಹಾಳು ಮಾಡ್ಕೊಂಡಿದ್ರೆ ಏನು ಪ್ರಯೋಜನ? ಯಾದ್ ಸೆ ಕಮಾಯಿ ಹೋಗಿ ಖುಷಿ ಬಿ रहेगी. ಬಾಬಾ ಯಾರಿಗಾಗುತ್ತೆ ಅವರಿಗೆ ಹೇಳ್ತಾರಲ್ವ, ಆಗೋರು ಮಾಡಿ. याद में बैठना जरूरी है, दिन में तो फुर्सत नहीं मिलती है, इसलिए रात को समय निकालना चाहिए. ನೆನಪಿನಲ್ಲಿ ತಪ್ಪದೆ ಕೂರಬೇಕು. ಕೆಲವರಿಗೆ ಆ ಥರ ಇಡೀ ದಿನ ಬ್ಯುಸಿಯಾಗಿರ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ ಅವರು ಅಮೃತ ವೇಳೆಯಲ್ಲಾದರೂ ತಪ್ಪದೆ ಮಾಡಬೇಕಾಗಿದೆ. ಯಾದ್ ಸೆ ಬಹುತ್ ಖುಷಿ ಹೋಗಿ, ನೆನಪಿನಿಂದ ಬಹಳ ಖುಷಿ ಸಿಗುತ್ತೆ. ಕಿಸ್ಕೋ ಬಂಧನ್ ಹೈ ತೋ कर सकते हैं, हमको तो बाप से वर्षा लेना है, इसमें कोई ರೋಕ್ नहीं सकता. ಯಾರಿಗಾದ್ರೂ ಬಂಧನ ಇದೆ ಅಂದರೆ ಅವ್ರು ಹೇಳ್ಬೋದು, ನಾವು ನಮಗೆ ತಂದೆಯಿಂದ ಆಸ್ತಿ ಸಿಗುತ್ತೆ, ನಮ್ಮನ್ನು ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನೆನ್ನೆನು ಹೇಳಿರಲ್ವ, ಆ ಥರ ಜಬರ್ದಸ್ತಿ ಮಾಡೋಕ್ಕೆ ನೀವೇನು ಪ್ರಾಣಿನಾ? सिर्फ गवर्नमेंट को जाइए समझाओ कि विनाश सामने खड़ा है. बाप कहते हैं मुझे याद करो तो विक्रम विनाश होंगे. गवर्नमेंट को चिढ़ते चाहिए. और ये अंतिम जन्म तो पवित्र रहना, इसलिए हम पवित्र बनते हैं. ಈ ಅಂತಿಮ ಜನ್ಮ ಅಂತೂ ಪವಿತ್ರವಾಗಿರಬೇಕು, ಆದ್ದರಿಂದ ನಾವು ಪವಿತ್ರರಾಗ್ತೀವಿ. ಪರಂತು ಕहेಂಗೆ वो जिनको ज्ञान की मस्ती होगी, ಯಾರು ಈ ಥರ ಹೇಳ್ತಾರೆ ಗೌರ್ಮೆಂಟ್ಗೂ ಹೋಗಿ, ಯಾರಿಗೆ ಆ ಥರ ಜ್ಞಾನದಲ್ಲಿ ನಶೆ ಇರುತ್ತೆ ಅವರು ಹೇಳ್ತಾರಲ್ವ, ಐಸೆ नहीं कि यहाँ आकर फिर देहदारी को याद करते रहे. ಈ ರೀತಿ ಎಲ್ಲ ಮನೆ ಮಠ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ದೇಹದಾರಿ ನೆನಪು ಮಾಡ್ತಾ ಇರೋದು, ಅದು ಮಾಡಬಾರ್ದು. ದೇಹ ಅಭಿಮಾನ ಆಕರ್ ಲಡ್ನ ಜಗಡ್ನ ಜೈಸೆ, ದೇಹ ಅಭಿಮಾನದಲ್ಲಿ ಬಂದು ಜಗಳ ಮಾಡೋದು ಜೈಸೆ, ಏನು ಹೇಳ್ತಾರೆ ಬಾಬಾ, ದೇಹಾಭಿಮಾನದಲ್ಲಿ ಬಂದು ಜಗಳ ಮಾಡೋದು ಜೈಸೆ, ಜೈಸೆ ಹೇಳಿ ಏನು, ಕ್ರೋಧ ಕಾ ಭೂತ ಹೋ ಜಾತಾ है, ಕ್ರೋಧದ ಭೂತ ಆಗ್ಬಿಡ್ತಾರೆ. ಸೇರ್ಕೊಳ್ಳುತ್ತೆ ಇಲ್ಲಿಲ್ಲ ಇವತ್ತು, ಕ್ರೋಧ ಕಾ ಭೂತ ಹೋ ಜಾತಾ है, ಕ್ರೋಧದ ಭೂತನೇ ಆಗ್ಬಿಡ್ತಾರೆ. बाबा क्रोध करने वाले की तरफ कभी देखते नहीं. ಕೋಪ ಮಾಡ್ಕೊಳ್ಳೋರನ್ನ ನೋಡೋದೇ ಇಲ್ಲ ಅಂತಾರಲ್ಲ. ಸರ್ವಿಸ್ करने वालों से प्यार होता है, ಸೇವೆ ಮಾಡಿ ಮಕ್ಕಳೊಂದಿಗೆ ನನಗೆ ತುಂಬ ಪ್ರೀತಿ ಆಗುತ್ತೆ ಅಂತಾರೆ. ದೇಹ ಅಭಿಮಾನ ಕಿ ಚಲನ್ ದಿಖಾಯಿ ಪಡ್ತಿ है, ದೇಹ ಅಭಿಮಾನ ಇದೆ ಅಂದರೆ ಚೆನ್ನಾಗಿ ಆ ಚಲನೆ ವಲನೆಯಲ್ಲಿ ಗೊತ್ತಾಗುತ್ತೆ. ದೇಹಾಭಿಮಾನದಲ್ಲಿ ಅಹಂಕಾರ ಅದು ಗೊತ್ತಾಗೋಗುತ್ತಲ್ಲ. ಗುಲ್ ಗುಲ್ ತಬ್ ಬನೆಂಗೆ ಜಬ್ ಬಾಪ್ ಕೋ ಯಾದ್ ಕರೆಂಗೆ. ಯಾವಾಗ ಹೂವು ಹಾಕ್ತೀರಿ, ಯಾವಾಗ ತಂದೆಯನ್ನು ನೆನಪು ಮಾಡ್ತೀರಿ. ಮೂಲ ಬಾತ್ ಹೈ ಯೇ, ಮುಖ್ಯವಾದ ಮಾತು ಇದು. ತಂದೆಯ ನೆನಪಿನಿಂದ ಹೂವು ಆಗಬೇಕು. ನಾನು ನೆನಪು ಮಾಡ್ತಾ ಇದ್ದೀನಿ ಅಂದರೆ ನಾನು ಎಷ್ಟು ಹೂವು ಆಗಿದ್ದೀನಿ ಅದು ನೋಡ್ಕೋಬೇಕು. ಅಲ್ವಾ, ಹೂವಿಗೆ 3 ಮಾತುಗಳಿದೆ. ಒಂದು
ರೂಪ, ಇನ್ನೊಂದು ರಂಗು, ಇನ್ನೊಂದು ಸುಗಂಧ. ಎಷ್ಟು ನನ್ನಲ್ಲಿ ಆ ಸ್ಪಿರಿಚುವಲ್ ಬ್ಯೂಟಿ ಬಂದಿದೆ ಅಲ್ವಾ. ಮತ್ತೆ ಎಷ್ಟು ನಾನು ಬಾಬನ ಸಂಘದ ರಂಗಿನಲ್ಲಿದ್ದೇನೆ, ಎಷ್ಟು ಗುಣಗಳ ಸುಗಂಧ ನನ್ನಲ್ಲಿ ಇದೆ. ಮೂಲ ಬಾತ್ ಹೈ ಯೇ, ಏಕ್ ದೋ ಕೋ ದೇಖ್ತೆ ಬಾಪ್ ಕೋ ಯಾದ್ ಕರ್ನಾ. ಒಬ್ಬರನ್ನೊಬ್ಬರು ನೋಡ್ತಾ ಇದ್ರೂ ಸಹ ತಂದೆಯನ್ನು ನೆನಪು ಮಾಡಬೇಕು. ಸರ್ವಿಸ್ ಮೇ ತೋ ಹಡ್ಡಿಯಾದೇನು, ಸೇವೆಯಲ್ಲಿ ತಮ್ಮ ಏನು ಮೂಳೆಗಳನ್ನು ಕೊಡಬೇಕು ಅಂತಾರೆ. ಇಲ್ಲಾಂದರೆ ಸೇವೆ ಮಾಡಲಿಲ್ಲ, ಕೂತ್ಕೊಂಡು ಇದ್ವಿ ಅಂದರೆ ಏನಾಗುತ್ತೆ, ಹಾಗೇನೆ ಮೂಳೆ ಸೌದೋಗುತ್ತೆ. ಸೇವೆ ಮಾಡಿ ಸೌದೋಯ್ತು ಅಂದರೆ ಅಲ್ಲಿ ಪ್ರಾರಬ್ಧ ಆಯಿತು, ಇಲ್ಲಾಂದರೆ ಹಾಗೆ ಸೌದೋಗುತ್ತೆ ಅಲ್ವಾ. ಬ್ರಾಹ್ಮಣों को आपस में ಕ್ಷೀರ್ ಕಂಡು ಹೋನಾ ಚಾಹಿಯೆ. ಬ್ರಾಹ್ಮಣರು ಪರಸ್ಪರ ಹೇಗಿರಬೇಕು, ಹಾಲು ಸಕ್ಕರೆಯಂತೆ ಇರಬೇಕು. ಹಾಲು ಸಕ್ಕರೆ ಅಂದರೆ ಏನು, ಅದರಲ್ಲಿ ಒಂದು ಮನುಷ್ಯನಿಗೆ ಸುಖ ಸಿಗುತ್ತೆ, ರುಚಿ ಸಿಗುತ್ತೆ. ಉಪ್ಪು ನೀರು ಕೊಟ್ಟು ಕುಡಿಯಪ್ಪ ಸ್ವಲ್ಪ ಅಂದರೆ ಅಲ್ವಾ. ಲೂನ್ ಪಾನಿ ನಹಿ ಹೋನಾ ಚಾಹಿಯೆ, ಉಪ್ಪು ನೀರು ಆಗಬಾರ್ದು. ಉಪ್ಪು ನೀರು ಯಾವಾಗ ಕುಡಿತಾರೆ, ವಾಮಿಟ್ಗೋಸ್ಕರ ಕುಡಿತಾರೆ ಅಲ್ವಾ. ಹಾಲು ಸಕ್ಕರೆ ಪ್ರೀತಿಯಿಂದ ಒಂದು ಶಕ್ತಿ ಬರಲಿ ಅಂತ ಕುಡಿತಾರೆ, ಇಷ್ಟವಾಗಿ ಕುಡಿತಾರೆ ಅಲ್ವಾ. समझ ना होने के कारण एक दो से नफरत, बाप से भी नफरत लाते रहते हैं. ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲದ ಕಾರಣ ಒಬ್ಬರಿಗೊಬ್ಬರು ತಿರಸ್ಕಾರ, ನಫರತ್. ತಂದೆಯೊಂದಿಗೂ ಸಹ ಏನು ನಫರತ್ ತರಿಸ್ತಾ ಇರ್ತಾರೆ. ಐಸಾ ಕ್ಯಾ ಪದ್ ಪಾಯೆಂಗೆ, ತಂದೆಯಿಂದನೂ ನಫರತ್ ತರಿಸ್ತಾ ಇರ್ತಾರೆ. ಅವ್ರೇನು ಪದವಿ ಪಡೀತಾರೆ. ತುಮಕೋ ಸಾಕ್ಷಾತ್ಕಾರ ಹೋಂಗೆ, ಫಿರ್ ಉಸ್ ಸಮಯ ಸ್ಮೃತಿ ಆಯೇಗಿ. ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ, ಆ ಸಮಯ ಸ್ಮೃತಿ ಬರುತ್ತೆ. ಏನು ಬರುತ್ತೆ, ಏ ಹಮ್ಮೆ ಗಫ್ಲತ್ ಕಿ, ನಾನು ಈ ತಪ್ಪುಗಳನ್ನೆಲ್ಲ ಮಾಡಿದೆ ಅಂತ, ಈ ತಪ್ಪುಗಳನ್ನೆಲ್ಲ ಮಾಡಿದೆ ಅಂತ ಸಾಕ್ಷಾತ್ಕಾರದಲ್ಲಿ ಕಾಣಿಸುತ್ತೆ. ಇಲ್ಲಾಂದರೆ ಒಪ್ಕೊಳ್ಳೋದಿಲ್ಲ, ಸಿದ್ಧ ಮಾಡ್ತಾರಲ್ವ, ನಾನೇ ಸರಿ, ನಾನು ಮಾಡಿದ್ದೆ ಸರಿ ಅಂತ. ಆವಾಗ ತೋರಿಸ್ತಾರೆ, ಬಾಬಾ ತೋರಿಸಿ ಶಿಕ್ಷೆ ಕೊಡ್ತಾರೆ. बाप फिर कह देते तकदीर में नहीं है तो क्या कर सकते हैं, ये हमने गफलत की. ಆವಾಗ ಹೇಳ್ತಾರೆ, ಸಾಕ್ಷಾತ್ಕಾರ ಆದಾಗ ಬಾಬಾ ನಾವು ತಪ್ಪು ಮಾಡಿದ್ವಿ ಬಾಬಾ, ಆವಾಗ ಒಪ್ಕೋತಾರೆ. ಆವಾಗ ಬಾಬಾ ಹೇಳ್ತಾರೆ, ಏನು ಮಾಡ್ತಾರೆ, ಬಾಬಾನು ಏನು ಮಾಡ್ತಾರೆ, ಬಾಬಾ ಏನು ಹೇಳ್ತಾರೆ, ಅದೃಷ್ಟದಲ್ಲಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗುತ್ತೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाकी रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सा निर्बंधन बनने के लिए ಜ್ಞಾನ ಕಿ ಮಸ್ತಿ ಹೋ. ನಿರ್ಬಂಧನರಾಗಲಿಕ್ಕಾಗಿ ಜ್ಞಾನದ ಮಸ್ತಿ ಮುಳುಗಿರಬೇಕು. ಜ್ಞಾನದಲ್ಲಿ ದೇಹ ಅಭಿಮಾನ ಕಿ ಚಲನ್ ನಾ ಹೋ, ದೇಹ ಅಭಿಮಾನದ ಚಲನೆ ಇರಬಾರ್ದು. ಆಪಸ್ ಮೇ ಲೂನ್ ಪಾನಿ ಹೋನೆ ಕಾ ಸಂಸ್ಕಾರ ನಾ ಹೋ, ಪರಸ್ಪರ ಉಪ್ಪು ನೀರಾಗುವ ಸಂಸ್ಕಾರ ಇರಬಾರ್ದು. देहधारियों से प्यार है तो बंधन मुक्त हो नहीं सकते. ದೇಹಧಾರಿಗಳೊಂದಿಗೆ ಪ್ರೀತಿ ಇದೆ, ಮೋಹ ಇದೆ ಅಂದರೆ ಬಂಧನ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, कर्मयोगी बनकर रहना है, याद में बैठना जरूर है.
ಕರ್ಮಯೋಗಿಯಾಗಿ ಇರಬೇಕು. ನೆನಪಿನಲ್ಲಿ ಕೂರುವುದು ಅವಶ್ಯಕತೆ ಇದೆ. आत्म अभिमानी बन बहुत मीठा और शीतल बनने का पुरुषार्थ करना है. ಆತ್ಮ ಅಭಿಮಾನಿಯಾಗಿ ಬಹಳ ಮಧುರರು ಶೀತಲರು ಆಗುವ ಪುರುಷಾರ್ಥ ಮಾಡಬೇಕು. ಸರ್ವಿಸ್ ಮೇ ಹಡ್ಡಿಯಾ ದೇನಿ, ಸೇವೆಯಲ್ಲಿ ತನ್ನ ಮೂಳೆಗಳನ್ನು ಕೊಡಬೇಕು. वरदान श्रीमत से मनमत जनमत की मिलावट को समाप्त करने वाले सच्चे स्व कल्याणी भव. ಶ್ರೀಮತದೊಂದಿಗೆ ಮನ್ಮತ ತನ್ನ ಮನಸ್ಸಿನ ಮತ ಮತ್ತು ಜನರ ಮತ ಕಲಬೆರಕೆ ಮಾಡುವಂತಹದನ್ನು ಸೇರಿಸುವಂತಹದನ್ನು ಸಮಾಪ್ತಿ ಮಾಡುವಂಥವರು ಸತ್ಯವಾದ ಸ್ವಕಲ್ಯಾಣಿ ಆಗಬೇಕು. ಶ್ರೀಮತದಲ್ಲಿ ಮನ್ಮತ ಜನಮತ ಪರಮತ ಸೇರಿಸಬಾರ್ದು. बाप ने बच्चों को सभी खजाने स्व कल्याण और विश्व कल्याण के प्रति दिए हैं. ತಂದೆ ಮಕ್ಕಳಿಗೆ ಎಲ್ಲ ಖಜಾನೆಗಳು ಸ್ವ ಕಲ್ಯಾಣ ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. लेकिन उन्हें व्यर्थ तरफ लगाना, अकल्याण के कार्य में लगाना, श्रीमत में मनमत और जनमत की मिलावट करना, ये अमानत में ख्यानत है. ಬಾಬಾ ಹೇಳ್ತಾರೆ, ಆದರೆ ಬಾಬಾ ಕೊಟ್ಟಿರೋದು ವಿಶ್ವ ಕಲ್ಯಾಣಕ್ಕಾಗಿ ನಾವು ಅದನ್ನು ವ್ಯರ್ಥದ ಕಡೆಗೆ ತೊಡಗಿಸೋದು, ಅಕಲ್ಯಾಣದ ಕಾರ್ಯಗಳಲ್ಲಿ ತೊಡಗಿಸೋದು, ಶ್ರೀಮತದಲ್ಲಿ ಮನ್ಮತ ಜನಮತ ಸೇರಿಸೋದು, ಇದೆಲ್ಲ ಏನೋ ಅಮಾನತ್ ಮೇ ಖ್ಯಾನತ್ ಹೈ, ಕಲಬೆರಕೆ ಕೆಲಸ ಮಾಡ್ತೀವಿ. ನಿಂದು ಅಂತ ಹೇಳಿ ನಂದು ಅಂತ ಉಪಯೋಗಿಸೋದು. अब इस ख्यानत और मिलावट को समाप्त कर रूहानियत और रहम को धारण करो. ಈ ಖ್ಯಾನತ್ ಮತ್ತು ಮಿಲಾವಟ್ ಎರಡನ್ನೂ ಸಮಾಪ್ತಿ ಮಾಡಿ ರೂಹಾನಿಯತ್ ಮತ್ತು ದಯೆಯನ್ನು ಧಾರಣೆ ಮಾಡಿ. ನಿಂದು ಅಂತ ಹೇಳಿ ನಂದು ಅಂತ ಉಪಯೋಗಿಸೋದು, ಮತ್ತು ಶ್ರೀಮತದಲ್ಲಿ ಮನ್ಮತ ಪರಮತ ಸೇರಿಸೋದು, ಇದನ್ನು ಸಮಾಪ್ತಿ ಮಾಡಿ ಆತ್ಮೀಯತೆ ಮತ್ತು ದಯೆಯನ್ನು ಧಾರಣೆ ಮಾಡಿ. अपने ऊपर और सर्व के ऊपर रहम कर स्व कल्याणी बनो. ತನ್ನ ಮೇಲೆ ಮತ್ತು ಸರ್ವರ ಮೇಲೆ ದಯೆ ತೋರಿಸಿ ಸ್ವ ಕಲ್ಯಾಣಿ ಆಗಿ. ಸ್ವ ಕೋ ದೇಖೋ, ಬಾಪ್ ಕೋ ದೇಖೋ, ಅವರೋं को नहीं देखो. ಸ್ವಯಂವನ್ನು ನೋಡಿ, ತಂದೆಯನ್ನು ನೋಡಿ, ಬೇರೆಯವರನ್ನ ನೋಡಬೇಡಿ. स्लोगन सदा हर्षित वही रह सकते हैं जो कहीं भी आकर्षित नहीं होते हैं. ಸದಾ ಹರ್ಷಿತರು ಅವರೇ ಆಗಿರ್ಲಿಕ್ಕೆ ಸಾಧ್ಯ. ಯಾರು ಎಂದೂ ಸಹ ಯಾವುದೇ ಆಕರ್ಷಣೆಯಲ್ಲಿ ಬರೋದಿಲ್ಲ. ಅವ್ಯಕ್ತ ಇಶಾರೆ ಕಂಬೈನ್ಡ್ ರೂಪ್ की स्मृति से सदा विजयी बनो. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿ. ಬಾಬಾ और हम ಕಂಬೈನ್ಡ್ है. ನಾನು ಬಾಬಾ ಕಂಬೈನ್ಡ್ ಆಗಿದ್ದೀನಿ. ಕರಾವನ್ಹಾರ್ ಬಾಬಾ और करने के निमित्त मैं आत्मा हूँ. ಮಾಡಿಸುವಂಥವರು ಬಾಬಾ, ಮಾಡಲಿಕ್ಕೆ ನಿಮಿತ್ತ ನಾನು ಆತ್ಮ ಆಗಿದ್ದೀನಿ. इसको कहते हैं असोಚ್ ಅರ್ಥಾತ್ ಏಕ್ ಕಿ ಯಾದ್. ಇದಕ್ಕೆ ಹೇಳ್ತಾರೆ ಅಸೋಚ್ ಅರ್ಥಾತ್ ಒಬ್ಬರ ನೆನಪು. ಬೇರೆ ಯಾವ ಯೋಚನೆ ಮಾಡಲಿಲ್ಲ. ಮಾಡಿಸೋರವರು, ನಾನು ಇನ್ಸ್ಟ್ರೂಮೆಂಟು, ನಿಮಿತ್ತ ಮಾಡಿಸ್ತಾರೆ.
ಅಂದಾಗ ಯಾವ ಯೋಚನೆ ಇಲ್ಲ, असोच। शुभ चिंतन में रहने वालों को कभी चिंता नहीं होती। ಶುಭ ಚಿಂತನೆಯಲ್ಲಿರೋರಿಗೆ ಎಂದಿಗೂ ಚಿಂತೆ ಅನ್ನೋದು ಬರೋದಿಲ್ಲ। जैसे बाप और आप कंबाइंड हो, शरीर और आत्मा कंबाइंड है, आपका ಭವಿಷ್ಯ ಬಾಬಾ ಹೇಳ್ತಾರೆ ಹೇಗೆ ತಂದೆ ಮತ್ತು ತಾವು ಕಂಬೈಂಡ್ ಆಗಿದ್ದೀರಾ, ಮತ್ತೆ ಶರೀರ ಮತ್ತು ಆತ್ಮ ಕಂಬೈಂಡ್। ಇನ್ನೊಂದು ಕಂಬೈಂಡ್ ರೂಪ ಯಾವುದು? ಮೊದಲನೇದು ನಾನು ಶರೀರ ಆತ್ಮ, ಮತ್ತೆ ತಂದೆ ನಾನು। ಇನ್ನೊಂದು ಕಂಬೈಂಡ್ ರೂಪ ಭವಿಷ್ಯ ವಿಷ್ಣು ಸ್ವರೂಪ ಕಂಬೈಂಡ್। ಏಮ್ ಆಬ್ಜೆಕ್ಟ್ ಭವಿಷ್ಯದ ವಿಷ್ಣು ಸ್ವರೂಪ ಎರಡು। ಲಕ್ಷ್ಮೀನಾರಾಯಣನೇ ಹೆಂಗಸರೆಲ್ಲ ಲಕ್ಷ್ಮಿ ಆಗೋದು, ಗಂಡಸರೆಲ್ಲ ನಾರಾಯಣ ಆಗೋದು ಆ ಮಾತಿಲ್ಲ ಅಲ್ವಾ? ಅದಕ್ಕೆ लक्ष्मी नारायण कंबाइंड होता है विष्णु। ऐसे स्वसेवा और सर्व की सेवा कंबाइंड हो तब मेहनत का फल सफलता ज़्यादा मिलेगा। ಈ ರೀತಿ ಸ್ವಸೇವೆ ಮತ್ತು ಸರ್ವರ ಸೇವೆ ಕಂಬೈಂಡ್ ಆಗಿದ್ದಾಗ ಪರಿಶ್ರಮ ಕಡಿಮೆ, ಸಫಲತಾ ಹೆಚ್ಚಾಗಿ ಸಿಗುತ್ತೆ। ಅಚ್ಚಾ, ಓಂ ಶಾಂತಿ।